ಪರಾತ್ಪರನಾದಂತ ದೇವರ ಮಧುರವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸರಸರಾಗಿ ಕೂಡಿ ಬಂದಿರುವಂತ ದೇವಮ್ಮಂದಿಗೆ, ದೇವರ ಸಭೆಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಭಾಗಕ್ಕಾಗಿ, ಆರಾಧನೆಗಾಗಿ, ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಲೂಕನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 25ರಿಂದ ಕೆಲವೊಂದು ವಚನಗಳು ಮಾತ್ರ. ಲೂಕನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 25ರಿಂದ ಕೆಲವೊಂದು ವಚನಗಳು. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದದೆ, ಹೇಗೆ ಓದಿದ್ದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅನ್ನನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟೆ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರಿದ್ದಾರೆ, ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಹೊಂದುತ್ತೇನೆ, ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಉನ್ನತನು, ಮಹೋನ್ನತನು, ಪರಿಶುದ್ಧನು, ನೀತಿವಂತನು, ಭೂಪರಲೋಕದ ಒಡೆಯನು, ಸೃಷ್ಟಿಕರ್ತನು, ಸರ್ವವನ್ನೂ ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವಾತನೇ ನಿನ್ಗೆ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರೇ, ನಮ್ಗೆ ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನ ಸಭೆಗೆ ಸೇರಿ ನಿನ್ನನ್ನು ಸ್ತುತಿಸು, ಆರಾಧಿಸಿ ಘನಪಡಿಸಲು ಈ ಸುಂದರವಾದ ಸಮಯವನ್ನು ಕೊಟ್ಟಿದ್ದೀಯಲ್ಲಪ್ಪ, ನಿನ್ಗೆ ಸ್ತೋತ್ರ. ಹೊಸ ದಿನವನ್ನು ಕೊಟ್ಟಿದ್ದಿ, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲ ಒಡೆಯ, ನಿನ್ಗೆ ಸ್ತೋತ್ರಪ್ಪ. ಕೇವಲ ಬಾಯಿ ಮಾತಿನಿಂದ ಸರ್ವವನ್ನು ಉಂಟು ಮಾಡಿದಾತನೇ, ನಿನ್ನ ಸ್ವಂತ ಕೈಗಳಲ್ಲಿ ಮಣ್ಣಿನಿಂದ ನಮ್ಮನ್ನು ನಿನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದಾತನೇ, ನಿನ್ನ ಪರಿಶುದ್ಧವಾದ ಉಸಿರನ್ನು ಕೊಟ್ಟು ನಮ್ಮನ್ನು ಬದುಕುವ ಪ್ರಾಣಿಯನ್ನಾಗಿ ಮಾಡಿದೆಯಲ್ಲಪ್ಪ. ಅಪ್ಪ, ನಿನ್ನ ಅಮೋಘವಾದಂತ ಪ್ರೀತಿ, ಊಹಿಸಲಾರ್ದ ನಿನ್ನ ಪ್ರೀತಿ ಮಮತೆಗಾಗಿ ಸ್ತೋತ್ರ ರಾಜ. ಪರಿಶುದ್ಧನೇ, 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 ನಿನ್ಗೆ ಸ್ತೋತ್ರ. ನಿನ್ನಂತೆ ನಮ್ಮನ್ನು ಮಾರ್ಪಡಿಸಪ್ಪ, ನಿನ್ನಂತೆ ನಾವಿರ್ಬೇಕು ಕರ್ತನೆ. ಪರಿಶುದ್ಧರಾಗಿ ಕರ್ತನೆ, ನೀತಿವಂತರಾಗಿ ಬಾಳ್ಬೇಕು ಕರ್ತನೆ. ನಮ್ಮಲ್ಲಿರುವ ಎಲ್ಲಾ ದುಷ್ಟನವನ್ನು, ನಿನಗೆ ವಿರೋಧವಾಗಿರುವ ಪ್ರತಿಯೊಂದನ್ನು ತೆಗೆದುಹಾಕಿ ನಿನ್ನ ಆತ್ಮದಿಂದ ನಮ್ಮನ್ನು ತುಂಬಿಸಪ್ಪ. ಒಡೆಯನೇ, ನಿನ್ಗೆ ಸ್ತೋತ್ರಪ್ಪ. ಸರ್ವಶಕ್ತನೇ, ನಿನ್ಗೆ ಸ್ತೋತ್ರ. ಸರ್ವವ್ಯಾಪಿಯೇ, ನಿನ್ಗೆ ಸ್ತೋತ್ರ. ಸರ್ವೋತ್ತಮನೇ, ನಿನ್ಗೆ ಸ್ತೋತ್ರ. ಸರ್ವ ಸೃಷ್ಟಿಗೆ ಯಜಮಾನನೇ, ನಿನ್ಗೆ ಸ್ತೋತ್ರಪ್ಪ. ಪಾಪಿಯಾದ ನಮ್ಮನ್ನು ಕಾಯ್ದು ಕಾಪಾಡುವಾತನೇ, ಹಗಲಿರುಳೆನ್ನದೆ ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿರುವಾತನೇ, ನಿನಗೆ ಸ್ತೋತ್ರ. ಸ್ತೋತ್ರ ರಾಜ. ಈ ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ಒಡೆಯ, ಅಭಿವೃದ್ಧಿ ಪಡಿಸಪ್ಪ. ದಿನೇ ದಿನೇ ಕರ್ತನೆ, ನಿನ್ನ ಮಕ್ಕಳು ಸೇರಿ ನಿನ್ನ ಸಾನ್ನಿಧ್ಯವನ್ನು ಬಯಸುವವರಾಗಿ, ನಿನ್ನ ದರ್ಶನವನ್ನು ಕೋರುವವರಾಗಿ, ಮುಂಜಾನೆಯೇ ನಿನ್ನನ್ನು ಸಂಧಿಸುತ್ತಾ ನಿನ್ನಿಂದ ಬರುವ ಆಶೀರ್ವಾದ ಒಂದೂ ತಪ್ಪಿಸಿಕೊಳ್ಳದಂತೆ ನೀನ್ ದಯ ಪಾಲಿಸು ಕರ್ತನೆ. ಪರಿಪೂರ್ಣನೇ, ಸಂಪೂರ್ಣನೇ, ನಿನ್ಗೆ ಸ್ತೋತ್ರ.
ಜೀವನದಿಯೇ ನಿನ್ಗೆ ಸ್ತೋತ್ರ. ಸತ್ಯ ಸ್ವರೂಪನೇ, ಆತ್ಮ ಸ್ವರೂಪನೇ, ಜೀವ ಸ್ವರೂಪನೇ. ಅಪ್ಪ ನಿನ್ಗೆ ಸ್ತೋತ್ರಪ್ಪ. ಪಾಪಿಗಳಾದ ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿ ನಮ್ಮನ್ನು ರಕ್ಷಿಸುತ್ತಾ ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದೆಯಲ್ಲಪ್ಪ. ಎಲ್ಲ ತರವಾದ ಕೇಡು ಗಂಡಾಂತರದಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡು ದೇವ್ರೆ. ನಮ್ಮಪ್ಪೇ ನಿನ್ಗೆ ಸ್ತೋತ್ರ. ಸರ್ವೋತ್ತಮನೇ ನಿನ್ಗೆ ಸ್ತೋತ್ರ. ಸರ್ವ ಸೃಷ್ಟಿಗೆ ಯಜಮಾನನೇ ನಿನ್ಗೆ ಸ್ತೋತ್ರ. ರಾಜ, ರಾಜಾದಿರಾಜನೇ, ದೇವಾದಿ ದೇವನೇ ನಿನ್ಗೆ ಸ್ತೋತ್ರ. ಜೀವದ ದಾಯಕನೇ ನಿನ್ಗೆ ಸ್ತೋತ್ರ. ಜೀವದಿಂದೆದ್ದವನೇ ನಿನಗೆ ಸ್ತೋತ್ರ. ಜೀವದ ನಾಯಕನು ನೀನು, ಜೀವದ ಅಧಿಪತಿ ನೀನು, ಜೀವ ಸ್ವರೂಪನು ನೀನು, ಜೀವದ ಬುಗ್ಗಿಯಾಗಿರುವಾತನೇ, ಜೀವ ಜಲವಾಗಿರುವಾತನೇ ನಿನಗೆ ಸ್ತೋತ್ರ. ನೀನೇ ನಮ್ಮ ಬಂಡೆ, ಕೋಟೆ, ದುರ್ಗ, ನಮ್ಮ ದೇವರು ನೀನೇ, ನಮ್ಮ ಆಶ್ರಯಗಿರಿ ನೀನೆ, ನಮ್ಮ ರಕ್ಷಣೆಯ ಕೊಂಬು ನೀನೆ, ನಮ್ಗೆ ವಿಮೋಚಕನು ಗುರಾಣಿಯಾಗಿರುವಾತನೇ, ಸೈತಾನ್ ತಂದೊಡ್ಡುವ ಎಲ್ಲ ಸೈತಾನ್ ಕಾರ್ಯಗಳಿಗೆ ಗುರಾಣಿಯಾಗಿರುವಾತನೇ ನಿನ್ಗೆ ಸ್ತೋತ್ರಪ್ಪ. ನಿನ್ನ ಕೃಪೆಯಿಂದ ನಾವು ಬಾಳಿ ಬದುಕ್ತಾ ಇದ್ದೇವೆ ರಾಜ, ಅದಕ್ಕಾಗಿ ಸ್ತೋತ್ರ ರಾಜ. ನಮ್ಮನ್ನು ಕಾಯುವಾತನೇ, ತೂಕಡಿಸದೆ ನಿದ್ರಿಸದೆ ನಮಗೋಸ್ಕರ ಜೀವ ಕೊಟ್ಟು ಪ್ರಾಣ ಕೊಟ್ಟು ನಮ್ಮನ್ನು ಉಳಿಸಿದ ದೇವರೇ ನಿನಗೆ ಸ್ತೋತ್ರಪ್ಪ. ಎಷ್ಟು ವರ್ಣಿಸಿದ್ರು ಸಾಲದು ಕರ್ತನೆ, ಅಂತ ಕೃಪೆಯನ್ನು ನಮ್ಮ ಮೇಲೆ ಇಟ್ಟಿದ್ಯಲ್ಲಪ್ಪ. ನಾವು ಎಷ್ಟು ದುಷ್ಟರು ಅಪ್ಪ, ನಿನ್ಗೆ ಸ್ತೋತ್ರ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೇ ನಿನ್ಗೆ ಸ್ತೋತ್ರ. ಎಬಿನೇಜರನೇ ನಿನ್ಗೆ ಸ್ತೋತ್ರಪ್ಪ. ಈ ಸಭೆಯ ಆದಿ ಅಂತ್ಯವು ನೀನಾಗಿರು. ಸೇರಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ಅವ್ರ ಕುಟುಂಬ ವರ್ಗದವರನ್ನು ಸರ್ವರನ್ನು ಕರ್ತನೆ ನೀನು ಅಭಿಷೇಕಿಸಿ ಆಶೀರ್ವದಿಸ್ಬೇಕು. ಆಶೀರ್ವದಿಸ್ತೀಯಾ ಅಂತ ನಾವು ನಿನ್ನಲ್ಲಿ ಕೂಡಿ ಬಂದಿದ್ದೇವೆ ಸ್ವಾಮಿ. ನಿನ್ನ ಆತ್ಮನಿಂದ ತುಂಬಿಸು, ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. ಯಾವ ಕೇಡು ಸಂಭವಿಸದಂತೆ ಈ ಅಂತ್ಯ ಕಾಲದಲ್ಲಿ ಕರ್ತನೆ, ಯಾವ ಕೇಡು ನಮ್ಗೆ ಸಂಭವಿಸದಂತೆ ನೀನೇ ನನ್ನ ಮರೆಯಾಗಿರು ಕರ್ತನೆ. ನಿನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾ ಬಂದಿರುವ ಆತನೇ ನಿನ್ಗೆ ಸ್ತೋತ್ರ. ಮುಂದಿನ ದಿನಮಾನಗಳಲ್ಲಿಯೂ ನಮ್ಮ ಜೊತೆಯಲ್ಲಿದ್ದು ನಿನ್ನ ವಾಗ್ದಾನಗಳನ್ನು ನೆರವೇರಿಸಿ ನಮ್ಮನ್ನು ಕಾಯ್ದು ಕಾಪಾಡು. ನಮ್ಗೆ ಸಲ್ಲತಕ್ಕ ಎಲ್ಲಾ ಜನರನ್ನು, ದೇಶವನ್ನು, ನಾವಿರುವ ಊರು, ನಾವಿರುವ ದೇಶ, ನೆರೆಹೊರೆಯ ರಾಷ್ಟ್ರ, ಪ್ರತಿ ಒಂದೊಂದನ್ನು ಆಶೀರ್ವದಿಸಲು ಶಕ್ತನಾಗಿದ್ಯಪ್ಪ. ಅದರಿಂದ ನಿನ್ನನ್ನು ಬೇಡ್ಕೊಳ್ತಾ ಇದ್ದ. ನೀನು ಸರ್ವಶಕ್ತನಲ್ವೇ? ಪ್ರತಿ ಒಂದೊಂದು ಕುಟುಂಬಗಳನ್ನು ನೀನು ಸಂರಕ್ಷಿಸು. ನಿನ್ನ ರಾಜ್ಯಕ್ಕೆ ನಾವು ಸೇರಿಕೊಳ್ಳುವಂತೆ ಪರಿಶುದ್ಧರನ್ನಾಗಿ ಮಾಡು ಅಪ್ಪ. ನಿನಗೆ ಸ್ತೋತ್ರ. ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು. ಕೈ ಹಿಡಿದು ನಡೆಸಪ್ಪ, ತಪ್ಪಿ ಹೋಗದಂತೆ ನೀ ನಮ್ಮನ್ನು ನಡೆಸು ಕರ್ತನೆ. ನಮ್ಮ ಕುಟುಂಬಗಳ ಯಜಮಾನನು ನೀನಾಗಿರು. ಯಜಮಾನಿಕೆ, ನಮ್ಮ ಕುಟುಂಬಗಳ ಯಜಮಾನಿಕೆ ನೀನು ಇಸ್ಕೊಳ್ಳಪ್ಪ. ಯಾವ ಮನುಷ್ಯ ಮಾತ್ರದವರು ಬೇಡ ಕರ್ತನೆ. ನಿನ್ನಲ್ಲಿರುವಂತ ಪ್ರೀತಿ, ನಿನ್ನಲ್ಲಿರುವಂತ ಪರಿಶುದ್ಧತೆ, ಮಮತೆ, ಕರುಣೆ, ದಯೆ ಸರ್ವವನ್ನು ನೀನು ನಮ್ಗೆ ದಯಪಾಲು. ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆ, ಪರಿಶುದ್ಧತೆ, ನೀತಿವಂತಿಕೆ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಿರಂತರವಾಗಿರ್ಲಿ. ನೀನು ಬರುವವರೆಗೂ ಕರ್ತನೆ. ನೀನು ಬಂದ ನಂತರ ನಿನ್ನ ರಾಜ್ಯಕ್ಕೆ ಸೇರಿ ನಾವು ಕರ್ತನೆ ನಿನಗೆ ನಿರಂತರವಾದ ಸ್ತುತಿ ಮಾಡುತ್ತಾ
ನಮ್ಮ ಜೊತೆಯಲ್ಲಿ ನೀನು ವಾಗ್ದಾನ ಮಾಡಿದಂತೆ ನಾನಿರುವಲ್ಲಿ ನೀವಿರ್ಬೇಕಂತ, ನಿನ್ ಜೊತೆಯಲ್ಲಿ ನಾವಿದ್ದು ಸಂತೋಷ ಪಡುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಬೇಕೆಂದು ನಮ್ಮ ಒಡೆಯನು ತಂದೆಯು ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದೆ ಸ್ವಾಮಿ, ಆಮೇಲೆ. ಆಮೇನ್ ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಮಧ್ಯದಲ್ಲಿ ಈ ಸಮಯದಲ್ಲಿ ಸಹೋದರಿ ಆನೆಯವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ಈ ದಿನದ ಸಂದೇಶವನ್ನ ಕೊಡುವಂತವರಾಗಿದ್ದಾರೆ. ಕರ್ತನವರನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಉತ್ತಮವಾದಂತಹ ಹಾಡುಗಳಿಂದಲೂ ದೇವರ ವಾಕ್ಯದಿಂದಲೂ ನಮ್ಮನ್ನು ನಡೆಸಲಿ ಎಂಬುದಾಗಿ ವಿನಂತಿಸುತ್ತಾ ಈ ಸಮಯವನ್ನ ಸಹೋದರಿ ಆನೆಯವರಿಗೆ ನಾನು ಕೊಡ್ತೇನೆ. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ. ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಣ್ಣ ಕುಟುಂಬದಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥಿಸುವಾಗ ದೇವ್ರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡ್ತಾರೆ ಅಂತ ನಾವೆಷ್ಟೋ ನಂಬಿದ್ದೀವಿ. ನಮ್ಮ ಈ ಒಂದು ಚಿಕ್ಕ ಕುಟುಂಬದಲ್ಲಿ ಬಹಳಷ್ಟು ಅದ್ಭುತ ಕಾರ್ಯಗಳು ನಡೆದಿದೆ. ಸೊ ಇದಕ್ಕಾಗಿ ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಹೃದಯ ಪೂರ್ವದಿಂದ ದೇವ್ರ ನಾಮಕ್ಕೆ ಸ್ತೋತ್ರ. Thank you, Uncle, once again. I like to sing a song. Yes, ma'am. Worthy is the Lamb, worthy is the Lamb, worthy is the Lamb that was slain. Glory, hallelujah, praise Him, hallelujah. Glory, hallelujah to the Lamb. Savior, let thy kingdom come, now the power of sin consume. Bring thy blessed millennium, holy Lamb. Glory, hallelujah, praise Him, hallelujah. Glory, hallelujah to the Lamb. Thus may we each moment feel, love Him, serve Him, praise Him still, till we all on Zion's hill see the Lamb. Glory, hallelujah, praise Him, hallelujah. Glory, hallelujah to the Lamb. Seek ye first the kingdom of God and His righteousness, and all these things shall be added unto you. Hallelujah, hallelujah. Hallelujah, hallelujah. I may never march in the infantry, ride in the cavalry, shoot the artillery. I may never zoom on the enemy, but I am in Lord's army. I'm in Lord's army. I'm in the Lord's army. I may never march in the infantry, ride on the cavalry, shoot artillery. I may never zoom on the enemy, but I am in Lord's army. Thank you, Uncle. Amen. Let's pray. Our most gracious, loving Heavenly Father, I thank you, Lord, for this blessing. Thank you for waking us this beautiful morning to celebrate your grace, Father. You surrounded each of us with a song of deliverance. Thank you, Father. Lord, you are the creator of heaven and earth. What a joy to experience your creation, Father. Lord, from the mother's womb, you have chosen each and every one of us. You have named us in the mother's womb before we would form. Thank you, Lord, for bringing us into this beautiful world. Help us to be strong as a child, children of Christian, as a children of Christ, that you brought us to spread the word of gospel. Thank you, Father. We surrender all our needs unto thy precious wounded feet. In Jesus' precious name I pray. Amen. Amen. Today I'm going to talk about the riches, the riches of God's grace.
ದೇವರ ಒಂದು ಕೃಪೆ ನಮ್ಮ ಜೀವನದಲ್ಲಿ ಬಹಳಷ್ಟು ಮುಖ್ಯ. ಬಿಕಾಸ್ ಅವರ ಗ್ರೇಸ್ ಇಲ್ಲ ಅಂದಿದ್ರೆ ಅದೇ ಅವರ ಒಂದು ಕೃಪೆ, ಅವರ ಪ್ರೀತಿ, ಅವರ ಕರುಣೆ, ಅವರ ಕನಿಕರ ಈ ನಮ್ಮ ಪಾಪಿಗಳ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಅವರ ಒಂದು ಕೃಪೆಯಿಂದ. ಅವರ ಕೃಪೆಯಿಂದ ನಾವು ಮುಂಜಾನೆ ಎದ್ದು ಪ್ರಾರ್ಥಿಸುವಾಗ, ಮುಂಜಾನೆ ಎದ್ದು ಆ ಸೂರ್ಯ ನಮಗೋಸ್ಕರ, ಆ ಸೂರ್ಯನ ಬೆಳಕು ದೇವ್ರು ನಮಗ್ ಕೊಟ್ಟಿರ್ತಾರೆ. ನಾವೆಷ್ಟು ಭಾಗ್ಯವಂತರು. ಇನ್ನೆಷ್ಟು ಹತ್ರವಾಗಿರ್ಬೇಕು ದೇವ್ರ ಹತ್ರ. ಬಿಕಾಸ್ ನಾವೆಲ್ಲರೂ ನಿಜವಾದ ದೇವರನ್ನು ರುಚಿಸಿದೀವಿ. ಬಟ್ ಇನ್ನು ಸಹ ನಾವು ಅವರನ್ನ ರುಚಿಸ್ಬೇಕು. ಜೇನಿನ ರುಚಿಗಿಂತ ಎಷ್ಟು ಅದ್ಭುತವಾದ ಒಂದು ವಾಗ್ದಾನ, ಎಷ್ಟು ಅದ್ಭುತವಾದ ಒಂದು ಹಾಡು ನಮ್ಮ ಜೀವನದಲ್ಲಿ. ಎಷ್ಟೊಂದ್ ತರದ ನಮ್ಮ ಜೀವನದಲ್ಲಿ ದೇವರು ಅವರ ಕೃಪೆಯನ್ನು ಸುರಿಸಿದ್ದಾರೆ. ಅವರ ಪ್ರೀತಿ ಬಂದು ಅನ್ಕಂಡೀಷನಲ್. ಅವ್ರಿಗೆ ಇದೇ ತರ ಇವ್ರನ್ನ ಆನಿನ ಪ್ರೀತಿಸ್ಬೇಕು, ರಾಜು ಅಂಕಲ್ ನ ಈ ತರ ಪ್ರೀತಿಸ್ಬೇಕು, ಎವ್ಲಿನ್ ಆಂಟಿನ ಈ ತರ ಪ್ರೀತಿಸ್ಬೇಕು, ಅಥವಾ ಪ್ರೇಮ್ನಾಥ್ ಅಂಕಲ್ ನ ಪ್ರೀತಿಸ್ಬೇಕು, ಆತರ ಡಿಫ್ರೆಂಟ್ ಆಗಿ ಪ್ರೀತಿ ಮಾಡಲ್ಲ. ಅವರ ಪ್ರೀತಿ ಎಲ್ಲರಿಗೂ ಸಮಾನವಾಗಿ ಹಂಚಿ ಅವರ ಪ್ರೀತಿ, ಅವರ ಕೃಪೆ ನಮ್ಮ ಮೇಲೆ ಎಷ್ಟು ಒಂದು ಪರಿಣಾಮ ಬೀಳುತ್ತೆ ಅನ್ನುವಾಗ ನಾವಿನ್ನೆಷ್ಟು ದೇವ್ರ ಕೃತಜ್ಞತೆ ಆಗಿರ್ಬೇಕು. ಆರ್ ವಿ ರಿಯಲಿ ಬೀನ್ ಗ್ರೇಟ್ಫುಲ್ ಟು ಗಾಡ್? ನಾವ್ ಥ್ಯಾಂಕ್ಫುಲ್ ಆಗಿದೀವ? ಗ್ರೇಟ್ಫುಲ್ ಆಗಿದೀವರ? ನಾವ್ ಪ್ರೈಸ್ಫುಲ್ ಆಗಿದೀವ ನಮ್ಮ ಜೀವನದಲ್ಲಿ? ಎಷ್ಟೊಂದ್ಸಲಿ ನಮ್ಮನ್ನ ನಾವು ಈ ಪ್ರಶ್ನೆ ಕೇಳ್ಬೇಕಾಗುತ್ತೆ. ಎಷ್ಟೊಂದ್ ಕೃಪೆ ನೀಡುವವರು ನಮ್ ದೇವ್ರು. ಮನುಷ್ಯರಾದ ನಾವು ಹೇಗೆ ನಮ್ಮನ್ನೆಲ್ಲ ಸ್ತುತಿಸುವುದು? ನಾವ್ ಹೇಗೆ ದೇವ್ರನ್ನ ಸ್ತುತಿಸ್ಬೇಕು? ನಾವ್ ಹೇಗೆ ದೇವ್ರನ್ನ ಕೊಂಡಾಡ್ಬೇಕು? ನಾವ್ ಹೇಗೆ ದೇವ್ರನ್ನ ನಾವು ಸಂತೋಷ ಪಡಿಸ್ಬೇಕು? ನಮ್ಮ ಪಾಪಗಳಿಂದ ಬಹಳಷ್ಟು ನೋಯಿಸ್ಬಿಟ್ಟಿದೀವಿ ನಾವು ದೇವ್ರನ್ನ. ಎಷ್ಟು ನೋಯಿಸಿದೀವಿ ಅಂತಂದ್ರೆ ಅವ್ರ ಪ್ರಾಣ ಹೋಗುವವರೆಗೂ ನಾವು ಅವ್ರನ್ನ ಅಷ್ಟು ನೋಯಿಸ್ಬಿಟ್ಟಿದೀವಿ. ಇನ್ಮೇಲಾದ್ರೂ ದೇವ್ರ ಮಕ್ಕಳು ನಾವ್ ಇನ್ನೊಬ್ರಿಗೆ ನಾವ್ ಕ್ರೈಸ್ತರು ಅಂತ ಹೇಳಿದ್ರೆ ಸಾಲದು. ಅದ್ರಲ್ಲಿ ನಮ್ಮ ನಡವಳಿಕೆ, ನಮ್ಮ ಗುಣಗಳು, ನಮ್ಮ ಮಾತುಕತೆ, ನಮ್ಮ ಒಂದು ನೋಟದಲ್ಲಾಗ್ಲಿ, ನಮ್ಮ ಒಂದು ರೆಸ್ಪಾಂಡ್ ಮಾಡೋದಾಗ್ಲಿ, ನಮ್ಮ ಒಂದು ನಡವಳಿಕೆಗಳಲ್ಲಿ ಆಗ್ಲಿ, ಅಥವಾ ನಮ್ಮ ಯಾವುದೇ ತರದ ನಮ್ಮ ಒಂದು ಭಾಷೆಗಳಾಗ್ಲಿ, ಯಾವುದೇ ರೀತಿ ವಿ ಕ್ಯಾರಿಂಗ್ ಅವರ್ ಸೆಲ್ಫ್ Christ, because Jesus is there in the temple of ಈ ಒಂದು ದೇವರ ಒಂದು ದೇವಾಲಯ. The body is temple of God. ನಮ್ಮ ದೇವರು ನಮ್ಗೆ ಎಷ್ಟು ಒಳ್ಳೆ ವಾಗ್ದಾನಗಳು, ಎಷ್ಟು ಒಳ್ಳೆ ಎಚ್ಚರಿಕೆಯನ್ನು ನಮ್ಮ ಜೀವನದಲ್ಲಿ ವಹಿಸಿದ್ದಾರೆ. ಅದಕ್ಕೆಲ್ಲ ನಾವು ಕೃತಜ್ಞತೆ ಆಗಿದೀವ. ಅದಕ್ಕೆಲ್ಲ ನಾವು ಸ್ತೋತ್ರ ಮಾಡ್ತೀವ. ನಾವು ಕುಡಿಯೋ ನೀರು, ಊಟ, ಬಟ್ಟೆ, ಮನೆ ಎಲ್ಲದಕ್ಕೂ ನಾವೆಲ್ಲರೂ ವಿ ಆರ್ ಆಲ್ ಗ್ರೇಟ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅವರ ಕೃಪೆ ಇಲ್ಲ ಅಂತಿದ್ರೆ ನಮ್ಗೆ ಇದೆಲ್ಲ ಸಿಗ್ತಾ ಇರ್ಲಿಲ್ಲ. ಈ ಅವಕಾಶಗಳು, ಒಳ್ಳೊಳ್ಳೆ ಕೆಲಸ, ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಅಬ್ರಾಡ್ಗೆ ಹೋಗೋ ಚಾನ್ಸಸ್, ಅಥವಾ ನಮ್ಮ ಬೇರೆಯವ್ರಿಗೆ ಸಹಾಯ ಮಾಡೋ ಒಂದು ಕೈಗಳು, ಇದೆಲ್ಲ ಮನುಷ್ಯರಿಂದ ಮಾತ್ರ ಇದು ಸಾಧ್ಯ ಇಲ್ಲ. ಇದು ದೇವರ ಒಂದು ಕೃಪೆ. ದೇವರು ಆಶೀರ್ವದಿಸಿ ಆ ಒಂದು ಕಾರ್ಯದಲ್ಲಿ ನಮ್ಮನ್ನು ನಿರ್ವಂತ ಆಗಿಸ್ಬೇಕಂತ ದೇವರ ಆಸೆ. ನಾವೆಲ್ಲರೂ ದೇವರು ನಮ್ಮನ್ನ ಸ್ಪೆಷಲ್ ಆಗಿ ಕ್ರೈಸ್ತರಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ನಾವೆಲ್ಲ ಹುಟ್ಟದಿಂದನೂ ಕ್ರೈಸ್ತ ಮಕ್ಕಳಾಗಿ ನಾವ್ ಯಾವ ರೀತಿ ಹಾಡ್ಬೇಕು, ಯಾವ ರೀತಿ ಬಟ್ಟೆಗಳನ್ನ ಧರಿಸ್ಬೇಕು, ಯಾವ ರೀತಿ ನಾವು ಚರ್ಚ್ಗೆ ಹೋಗುವಾಗ ನಾವ್ ಪರಿಶುದ್ಧವಾಗಿರ್ಬೇಕು. ಬರೀ ಚರ್ಚ್ಗೆ ಹೋಗಿ ಪರಿಶುದ್ಧವಾಗಿ ಅಲ್ಲೋಗಿ ಆ ಒಂದು 2-3 hours ಸ್ಪೆಂಡ್ ಮಾಡಿ ದೇವ್ರ ವಾಕ್ಯ ಕೇಳಿ ಮತ್ತೆ ನಮ್ ಮನೆಗ್ ಬಂದು ನಮ್ಮ ದಿನ ಇದ್ರಲ್ಲಿ ನಮ್ಮದೇ ಆದ ಲೋಕದಲ್ಲಿ ಮುಳುಗೋದು ಅದು ಬಹಳ ತಪ್ಪು ಅನ್ಸುತ್ತೆ. ಬಿಕಾಸ್ ಅವರ ಕೃಪೆಯಿಂದನೇ ನಾವ್ ವಿ ಆರ್ ಆಲ್ ಗೋಯಿಂಗ್ ಟು ಚರ್ಚ್, ವಿ ಆರ್ ಪ್ರೈಸಿಂಗ್ ಗಾಡ್, ವಿ ಆರ್ ಟೇಸ್ಟಿಂಗ್ ಅಂಡ್ ಸೀಯಿಂಗ್ ಹೌ ಸ್ವೀಟ್ ದೇವ್ರು ಎಷ್ಟೊಂದು ನಮಗೋಸ್ಕರ ಮಾಡಿದ್ದಾರೆ. ಎಷ್ಟೊಂದು ಸಲ ನಮ್ಮ ಬಲಹೀನನೆಂದು ದೇವ್ರು ನಮ್ಮನ್ನು ತಳ್ಳಿಲ್ಲ. ನಮಗೆ ಬಲ ನೀಡಿ ಕಾದಿರುವವರು ದೇವ್ರು. ನಮ್ಗೆ ಎಷ್ಟೊಂದು ಬಲ ಕೊಟ್ಟಿದ್ದಾರೆ, ಎಷ್ಟೊಂದು ಜ್ಞಾನ, ತಿಳುವಳಿಕೆ, ಶಕ್ತಿ.
ಎಲ್ಲಾ ಕೊಟ್ಟಿರುವಾಗ ನಾವು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು. ಇನ್ನೊಬ್ರಿಗೆ ದೇವ್ರು ನಮ್ಮನ್ನ ಯಾವತ್ತೂ ತಳ್ಳಲ್ಲ. ನಾವು ಬಲಹೀನರು ಅಂತ ನಾವ್ ತಿಳ್ಕೊಬಹುದು. ಕೆಲವೊಂದು ದೇವ್ರ ವಾಕ್ಯ ಸಾರದಾಗ್ಲಿ ಅಥವಾ ಹಾಡುವಾಗಲಿ ಅಥವಾ ಯಾವುದೇ ಒಂದು ಕಾರ್ಯ, ದೇವರ ಕಾರ್ಯದಲ್ಲಿ ನಾವು ಯಾವತ್ತೂ ವಿ ಶುಡ್ ನೆವರ್ ಬಿ ಬಲಹೀನಲಾಗ್ಬಾರ್ದು ಅಥವಾ ನಿರಾಶೆ ಆಗ್ಬಾರ್ದು, ಭಯ ಪಡ್ಬಾರ್ದು. ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವಿ, ನಾವ್ ತಪ್ಪಾದ್ರೂನು ದೇವ್ರು ನಮ್ಗೆ ಕ್ಷಮಿಸ್ತಾರೆ. ಇದು ಒಂದು ಅವಕಾಶ ದೇವ್ರು ನಮಗ್ ಕೊಟ್ಟಿರೋದು. ಈ ಒಂದು ಕೃಪೆ ಇದ್ದಿದ್ರಿಂದಾನೇ ನಾವೆಲ್ಲರೂ ಈ ಒಂದು ಪುಟ್ಟ ಕುಟುಂಬದಲ್ಲಿ ಸೇರಿ ನಾವು ತೊದಲು ಮಾತುಗಳಿಂದ ಅಥವಾ ತಪ್ಪಾಗಿ ಏನಾದ್ರೂ ಪ್ರನೌನ್ಸ್ ಮಾಡಿದಾಗ ನೀವೆಲ್ಲ ಇದ್ದೀರಾ. ನೀವೆಲ್ಲ ತಂದೆ ತಾಯಿ ಸ್ಥಾನದಲ್ಲಿ ಇದ್ದು ನಮ್ಮನ್ನ ತಿದ್ದಿ ಬೆಳೆಸಿ ನೀವೆಲ್ಲ ದೇವರ ವಾಕ್ಯವನ್ನು ಎಷ್ಟು ಗಂಭೀರವಾಗಿ ನಮ್ಮೆಲ್ಲ ಜೀವನದಲ್ಲಿ ನಾವ್ ಇಂಪಾರ್ಟೆನ್ಸ್ ಅಂತ ತಿಳ್ಕೊತೀವಿ. ಆದ್ರೆ ಕೆಲವೊಂದ್ ಟೈಮ್ ನಲ್ಲಿ ನಾವು ಬಲಹೀನರಾಗ್ಬಿಡ್ತೀವಿ. ಯಾರಾದ್ರೂ ಏನಾದ್ರು ಹೇಳಿದ್ರೆ ವಿ ವಿಲ್ ಲೂಸ್ ದ ಕರೇಜ್. ನಮ್ಗೆ ಭಯ ಆಗುತ್ತೆ. ಅಯ್ಯೋ ನಾವ್ ಏನ್ ಮಾಡುದು, ನಾವ್ ಯಾವ್ದಕ್ಕೂ ಹೆದರ್ಬಾರ್ದು. ಯಾಕಂದ್ರೆ ಇವಾಗ ನಾನು ಮಾತಾಡ್ತಿರುವಾಗ ಒಂದ್ ಧೈರ್ಯ, ನಾನ್ ತಪ್ಪು ಮಾಡಿದ್ರೆ ಅಥವಾ ನಾನ್ ತೊದಲ್ಸಿದ್ರೆ ಅಥವಾ ನನ್ ಭಯ ಪಟ್ರೆ ದೇವ್ರಿದ್ದಾರೆ ನನ್ ಜೊತೆ, ನೀವೆಲ್ಲರೂ ಇದ್ದೀರಾ ಅಂತ ಅದು ಒಂದು ಧೈರ್ಯ. ಬಿಕಾಸ್ ಆಗ್ತಿನ ಕೃಪೆ ಇದ್ದಿದ್ರಿಂದನೇ ನಾವೆಲ್ಲರೂ ಈ ಒಂದು ಪುಟ್ಟ ಕುಟುಂಬದಲ್ಲಿ ಸೇರಿ ದೇವರನ್ನು ಆರಾಧಿಸಿ ನಾವೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮ ಕಣ್ಣೀರಿಂದ ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗಲ್ಲ. ಯಾಕಂದ್ರೆ ದೇವರ ಒಂದು ಕೃಪೆ ನಮ್ಮ ಮೇಲೆ ಇದೆ. ದೇವರ ಒಂದು ನಾವು ಪ್ರಾರ್ಥಿಸುವಾಗ ಆತನ ಕೃಪೆ ಇರುವಾಗ ನಮ್ಮ ಪಾಪದ ಕೆಲಸಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಬಟ್ ಸ್ಟಿಲ್ ನಾವ್ ಎಷ್ಟೊಂದು ಇದ್ರಲ್ಲಿ ನಮ್ಮದೇ ಒಂದು ಶನಿವಾರ, ಮೋಸ್ಟ್ ಆಫ್ ದ ಟೈಮ್ ಶನಿವಾರ ನನ್ನೇ ಮನೆಯಲ್ಲಿ ತುಂಬಾ ಕೆಲ್ಸ ಅಥವಾ ಹೊರಗಡೆ ಶಾಪಿಂಗ್ ಹೋಗ್ಬೇಕು, ಆತರ ಏನಾದ್ರೂ ಒಂದು ಸೈತಾನ ನಮ್ಮ ಜೀವನದಲ್ಲಿ ತಂದಿರ್ತಾರೆ. ಆವಾಗ್ಲೇ ನಾವು ಬೇರೆ ಬೇರೆ ಪಾಪದ ಕೆಲ್ಸಗಳಲ್ಲಿ, ಯಾವುದೇ ತರದ ಕೆಲ್ಸ ಇರ್ಬೋದು, ನಾವ್ ಅದ್ರಲ್ಲಿ ಮುಳುಗಿ ಹೋಗಿದ್ದಾಗ ದೇವ್ರು ಆಗ್ಲೂ ಸಹ ನಮ್ಮನ್ನು ಎಬ್ಬರಿಸಿ, ನಮ್ಮನ್ನು ಎಚ್ಚರಪಡಿಸಿ, ನಮ್ಮನ್ನು ಆ ಒಂದು ಪ್ಲೇಸ್ ನಿಂದ ದೇವರು ನಮ್ಮನ್ನ ಸುರಕ್ಷಿತವಾಗಿ ಹಿ ವಿಲ್ ಲಿಫ್ಟ್ ಅಸ್ ಅಪ್. ಬಟ್ ನಾವ್ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ನಾವು ಸ್ಯಾಬತ್ ಅನ್ನ ವಿ ಹ್ಯಾವ್ ಟು ಕೀಪ್ ದ ಸ್ಯಾಬತ್ ಹೋಲಿ. ವಿ ಆರ್ ಆಲ್ ಹಿಸ್ ಚಿಲ್ಡ್ರನ್. ನಮ್ಗೆ ದೇವ್ರು ನಮ್ಗೆ ಎಷ್ಟೊಂದು ಎಚ್ಚರಿಕೆಯನ್ನು ಕೊಟ್ಟಿರುವಾಗ ವಿ ಶುಡ್ ನೆವರ್ ಬಿ ಡಿಸ್ಕರೇಜ್. ನಾವು ಬಲಹೀನರಲ್ಲ ಅಂತ ನಾವು ಯಾವತ್ತು ನಮ್ಮನ್ನ ನಾವು ಜ್ಞಾಪಿಸ್ತಾ ಇರ್ಬೇಕು. God's grace is so essential part of God's character. God extended his favor for us. Grace is what saves each of us. Grace is essence of the gospel. ಗ್ರೇಸ್ ಅನ್ನೋದು ದೇವರು ನಮಗೆ ಎಷ್ಟೊಂದು ತರದ್ದು ಕೊಟ್ಟಿರ್ತಾರೆ. ನಾವ್ ಅದನ್ನ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಪಾರ್ಟ್ ಆಫ್ ಅ ಲೈಫ್. ದಟ್ಸ್ ಒನ್ ಎಸೆನ್ಸ್ ಇನ್ ಅ ಲೈಫ್. ಅದು ಒಂದು ಸುವಾಸನೆ, ದೇವರು ಕೊಡ್ತಿರೋದಂತ ಒಂದು ಆ ಗ್ರೇಸ್ ಗಿವ್ಸ್ ಅಸ್ ವಿಕ್ಟ್ರಿ. ನಾವ್ ಎಷ್ಟೇ ತಪ್ಪು ಪಾಪಗಳನ್ನ ಮಾಡುವಾಗ ಆ ಗ್ರೇಸ್ ಇಂದನೆ, ಆ ಒಂದು ಕೃಪೆಯಿಂದನೇ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿ ನಮ್ಮ ಜೀವನವನ್ನು ಆತರ ಒಬ್ಬನೇ ಮಗನು ಆತರ ಒಂದೊಂದು ತೊಟ್ಟು ಆ ರಕ್ತಗಳು ನಮ್ಮ ಮೇಲೆ ಬಿದ್ದು ನಾವು ಪ್ರಾರ್ಥನೆ ಮಾಡ್ಬೇಕು. ಸ್ವಾಮಿ ಅಪ್ಪ, ನಿಮ್ಮ ಆ ಒಂದು ಎಷ್ಟೊಂದು ಹನಿಗಳು, ರಕ್ತದ ಹನಿಗಳು ನಮ್ಮ ಪಾಪಗಳ ಮೇಲೆ ನಮ್ಮ ಮೇಲೆ ಸುರಿಸಿ ನಮ್ಮನ್ನು ಪರಿಶುದ್ಧವಾಗಿ ಮಾಡ್ಬೇಕು. ನಮ್ಮ ತಲೆ ಕೂದ್ಲಿಂದ ಕಾಲ್ವರೆಗೂ ಪರಿಶುದ್ಧ, ನಮ್ಮ ಮನಸ್ಸು ಪರಿಶುದ್ಧವಾಗಿ ಇಟ್ಕೋಬೇಕು. ನಾವ್ ಇನ್ನೂ ಭಯಭಕ್ತಿಯಾಗಿ ನಾವ್ ದೇವರ ಆಶೀರ್ವಾದ ಪಡ್ಕೋಬೇಕ್ರೆ ಇನ್ನೂ ಭಯಭಕ್ತಿಯಿಂದ ಇರ್ಬೇಕು. ನಮ್ಮ ಪಾಪಗಳನ್ನು God gives us victory over our sins. God gives us eternal encouragement and good hope. ಆ ಒಂದು ಹೋಪ್, ಆ ಒಂದು ನಂಬಿಕೆ, ಆ ಒಂದು ಎನ್ಕರೇಜ್ಮೆಂಟ್ ದೇವ್ರು ನಮ್ಮಲ್ಲಿ ಯಾವಾಗ್ಲೂ ಕೊಡ್ತಾರೆ. ನಾವು ಪ್ರಾರ್ಥಿಸ್ಬೇಕು ಅಷ್ಟೇ. God's grace ಅದು ನಮ್ಮ ಸ್ವಂತ, ಅದು ದೇವರು ಕೊಡ್ತಾ ಇರೋದು, ನಮಗೆ ಸ್ವಂತವಾಗಿ ಕೊಡ್ತಾ ಇರೋದು ದೇವರ ಕೃಪೆ. God does not stop. ನಾವ್ ಯಾವಾಗ ಪರಿಶುದ್ಧರಾಗ್ಬಿಡ್ತೀವೋ ಅಥವಾ ದೇವ್ರ ನಮ್ಮ ಕೃಪೆ ಯಾವಾಗ ಅದು ನಿಲ್ಲಲ್ಲ. ಆತನ ಕೃಪೆ ಯಾವಾಗ್ಲೂ ಶಾಶ್ವತ ಆಗಿರುತ್ತೆ. ಸೋ ಗ್ರೇಷಿಯಸ್ ಟು ಅಸ್. ನಾವು ಈ ಒಂದು ಜೀವನದಲ್ಲಿ ಕೊನೆ ಉಸಿರಿರೋವರೆಗೂ ದೇವರ ಕೃಪೆ ನಮ್ಮನ್ನು ಯಾವತ್ತಿದ್ವು ಶಾಶ್ವತವಾಗಿ, ಸ್ಟ್ರಾಂಗ್ ಆಗಿ, ಕರೇಜಸ್ ಆಗಿ ನಮ್ಮನ್ನು ಮುಂದೆ ನಡೆಸುತ್ತೆ. ನಾವ್ ಯಾವುದೇ ತರದ ಇದ್ರಲ್ಲಿ ನಾವು ಭಾಗಿಯಾಗಿರ್ಬಹುದು.
ಬಟ್ ನಮ್ಮ ದೇವರ ಒಂದು ಕೃಪೆ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ನಾವ್ ಯಾವತ್ತೂ ಮರಿಬಾರ್ದು. ಹಾಗಂತ ನಾವ್ ಯಾವ್ದೇ ರೀತಿ ತಪ್ಪು ದಾರಿ, ತಪ್ಪು ಹಾದಿ, ತಪ್ಪು ಮಾತುಗಳು ಅಥವಾ ಯಾವ್ದೇ ತರ ಡಿಸ್ಕರೇಜ್ಮೆಂಟ್ ಆಗ್ಲಿ ಅಥವಾ ನಾವು ವಿ ಶುಡ್ ನಾಟ್ ಲೂಸ್ ಹೋಪ್. ನಮ್ಮ ಫೇತ್, ನಮ್ಮ ನಂಬಿಕೆಗಳನ್ನು ಕಳ್ಕೋಬಾರ್ದು. ನಾವು ಅದನ್ನ ಸ್ಟ್ರಾಂಗ್ ಆಗಿ ಇಡ್ಬೇಕು. ಯಾಕಂದ್ರೆ ದೇವರ ಕೃಪೆ ನಮ್ಮ ಮೇಲೆ ಇದೆ. ನಾವೆಲ್ಲರೂ ಪಾಪಿಗಳೇ. ಪಾಪ ಮಾಡ್ತಾ ಇದ್ರು ಸಹ ದೇವ್ರು ನಮ್ಮನ್ನ ಕ್ಷಮಿಸಿ ಈಸ್ ಮೇಕಿಂಗ್ ಅಸ್. ಅವ್ರೆಷ್ಟು ಅನ್ಕಂಡೀಷನಲ್ ಲವ್ ನಮ್ಮ ಮೇಲೆ ಇಟ್ಟಿರ್ತಾರೆ. ನಾವ್ ಅದೇ ರೀತಿ ದೇವ್ರ ಮೇಲೆ ಸಹ ನಾವು ಪ್ರೀತಿಸ್ಬೇಕು. ಅವರನ್ನು ನಾವು ಯಾವಾಗ್ಲೂ ಆರಾಧಿಸ್ಬೇಕು. ನಾವ್ ನೀರ್ ಕುಡಿಯುವಾಗ ಸ್ತೋತ್ರ ಮಾಡ್ಬೇಕು. ಊಟ ಮಾಡುವಾಗ, ಮಲಗುವಾಗ, ನಾವ್ ಯಾವ್ದೇ ಕಾರ್ಯಗಳು ಮಾಡುವಾಗ ದೇವ್ರನ್ನ ನಾವು ಫಸ್ಟ್ ನೆನ್ಸ್ಕೋಬೇಕು. ದೇವ್ರನ್ನ ನಾವು ಮೊದಲಾಗಿ ಇಡ್ಬೇಕು. ವಿ ನೀಡ್ ಟು ಪುಟ್ ಗಾಡ್ ಫಸ್ಟ್ ಇನ್ ಅವರ್ ಲೈಫ್. ಯಾವಾಗ ನಾವ್ ದೇವ್ರನ್ನ ನಾವು ಮೊದಲಾಗಿ ಅವರ ಎಲ್ಲಾ ಕಾರ್ಯಗಳನ್ನ ಮಾಡ್ತೀವೋ, ಎವ್ರಿ ಸ್ಟೆಪ್ ನಾವ್ ತಗೊಳ್ಳುವಾಗ ಇಟ್ ವಿಲ್ ಬಿ ಸಕ್ಸಸ್ಫುಲ್. ನೋ ಮ್ಯಾಟರ್ ಎನಿ ಪ್ರಾಬ್ಲಮ್ ಇನ್ ಲೈಫ್. ನಮ್ಗೆ ಯಾವ್ದೇ ತರ ಕಷ್ಟ, ದುಃಖ, ನೋವು, ಸಂಕಟ, ಕಾಯಿಲೆ ಇರ್ಬೋದು, ಅಥವಾ ಯಾವ್ದೇ ರೀತಿ ತೊಂದರೆಗಳಲ್ಲಿ, ಇಕ್ಕಟ್ಟಲ್ಲಿ ನಾವು ಸಿಕ್ಕಾಕೊಂಡಿರ್ಬೋದು, ಆ ಒಂದು ಕೃಪೆ ಮಾತ್ರ ನಮ್ಮನ್ನ ಯಾವತ್ತೂ ಬಿಡಲ್ಲ. ಬಟ್ ನಾವ್ ಅದಕ್ಕಾಗಿ ಒಂದು ಕಾಲೂರಿ ನಾವ್ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ, ಯು ವಿಲ್ ರಿಯಲಿ ಎಕ್ಸ್ಪೀರಿಯನ್ಸ್ ದ ಮಿರಾಕಲ್ ಇನ್ ಅವರ್ ಲೈಫ್. ದೇವ್ರು ನಮ್ಗೆ ಯಾವತ್ತೂ ಕೈ ಬಿಡಲ್ಲ. ನಮ್ಗೆ ಯಾವತ್ತು ನಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಗ್ರೇಸ್ ಇಂದ. ನಮ್ಮನ್ನು ಸುರಕ್ಷಿತವಾಗಿ ದೇವ್ರು ಇಟ್ಟಿರ್ತಾರೆ. ಆತನ ರೆಕ್ಕೆ ಅಡಿಯಲ್ಲಿ ನಮ್ಮನ್ನು ಕಾಪಾಡ್ಕೊಂಡು ಜೋಪಾನವಾಗಿ ನಮ್ಮನ್ನ ಕಾಪಾಡ್ತಾ ಬಂದಿರ್ತಾರೆ. ಎಲ್ಲ ಇದರಲ್ಲಿ ಇದೆಲ್ಲ ನಾವು ಗಾಡ್ಸ್ ಚಿಲ್ಡ್ರನ್ ಆಗಿ ನಾವಿನ್ನೂ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಬೇಕಾಗುತ್ತೆ. ಇನ್ನು ಸ್ಟ್ರಾಂಗ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಗ್ರೇಸ್ ಜಸ್ಟಿಫೈ ಅಸ್ ಬಿಫೋರ್ ಹೋಲಿ ಗಾಡ್. Romans chapter 3 verses 24 says, and are justified by his grace as a gift through the redemption that is in Christ Jesus. Titus chapter 3 verses 7 and 8, so that being justified by his grace we might become heirs according to the hope of eternal life. Devar namge, he provides us access to God, to communicate, to fellowship, to fellowship people, to fellowship with people, to be with them. ಆ ಒಂದು ಗ್ರೇಸ್ ನಮ್ಗೆ ಎಷ್ಟೊಂದು ಕಲ್ಸ್ಕೊಡುತ್ತೆ. ಆ ಗ್ರೇಸ್ we have to be very active. Hebrews chapter 4 verses 16 ಹೇಳುತ್ತೆ, let us then with confidence draw near to the throne of grace that we may receive mercy and find grace to the help in time of need. Grace wins us for a new relationship of intimacy with God. Devara krupe nammana, we have to get more close to the Lord. That relationship between God and us must be very close, without any doubt, without any false allegation, without any hesitation. We want to be a new relationship. ನಮ್ಮ ಸಂಬಂಧ, ದೇವರ ಸಂಬಂಧ ಬಹಳ ಪರಿಶುದ್ಧವಾಗಿ, very close to God. We need to keep ourselves. That happens only through prayer. Exodus chapter 33 verses 17 says, and the Lord said to Moses, this very thing that you have spoken I will do, for you have found favor in my sight, and I know you by name. Grace disciplines and trains us to live a way of that, to honor God. ಆ ಒಂದು ಕೃಪೆಯಿಂದ ದೇವ್ರು ನಮ್ಮ ಜೀವನದಲ್ಲಿ ಬಹಳಷ್ಟು ಮೆರಕಲ್ಸ್ ಆಗುತ್ತೆ. ಆತನ ಕೃಪೆ ಮಾತ್ರ ನಮ್ಗ್ ಸಾಕು, ಬೇರೆ ನಮ್ಗೆ ಇನ್ನೇನು ಬೇಡ. ಆತನ ಕೃಪೆಯಿಂದ ನಾವೆಲ್ಲರೂ we can be well disciplined, we need to train ourselves to get more close and intimacy with God. That happens in our discipline, obedience, faithful agi, hope agi navirbeku. We have to build the relationship between God and us very closely. ಆವಾಗ್ಲೇ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸ್ತಾರೆ. ನಮ್ಮ ಕೈಗಳನ್ನು, ನಮ್ಮ ಆರೋಗ್ಯವನ್ನು, ನಮ್ಮಲ್ಲಿರ್ತಕ್ಕಂಥ ಕಷ್ಟ, ನೋವು, ದುಃಖ, ಸಂಕಟ, ಕಣ್ಣೀರನ್ನು ಒಂದು ಕ್ಷಣದಲ್ಲಿ he will disappear. He will make all impossible things possible. Because with people
ಮನುಷ್ಯರಿಂದ ಏನು ಮಾಡಿಲ್ಲ ಸಹಾಯದಲ್ಲಿ. ಅವರು ಸಹಾಯ ಕೇಳಿದ್ರು ಸಹಾಯ ಮಾಡಲ್ಲ. ಬಟ್ ಅದೇ ಸಹಾಯ ನಮಗ್ ಬೇಕು ಅಂದಾಗ ನಾವು ಮನುಷ್ಯರನ್ನೇ ನಾವು ಮತ್ತೆ 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 ಹೋಗಿ ನಾವು ಅವ್ರನ್ನ ಕೇಳ್ತೀವಿ, ಅವ್ರ ಸಹಾಯ ಮಾಡಲ್ಲ. ಬಟ್ ವೆನ್ ಅದೇ ಜಾಗದಲ್ಲಿ ಮನುಷ್ಯರನ್ನ ಬಿಟ್ಟು ದೇವ್ರ ಹತ್ರ ಮಣ್ಕಾಲೂರಿ ನೀವು ಪ್ರಾರ್ಥನೆ ಮಾಡಿದಾಗ, God's grace is most sufficient for us to answer our prayer, to heal the sickness, to heal the pain, the problems, the tears from our life. ನಾವು ಯಾವುದೇ ತರ ಗಂಡಾಂತರಗಳಲ್ಲಿದ್ರು ಸಹ ಮನುಷ್ಯರಂತೂ ನಮ್ಗೆ ಯಾರು ಸಹ ಕೆಲವೊಂದ್ಸಲಿ ಅವರು ಇದೇ ತರ ಆಗ್ಲಿ ಅಂತ ಆಸೆ ಪಡ್ತಿರ್ತಾರೆ ಹೊರ್ತು ಸಹಾಯ ಮಾಡಕ್ಕಂತೂ ಆಗಲ್ಲ. ಸೊ ಅದೇ ನಾವು ಮನುಷ್ಯರನ್ನ ಕೇಳೋದಾಗ್ಲಿ, ಅವರಿಂದ ಸಹಾಯ ಕೇಳೋದಾಗ್ಲಿ, ಅದನ್ನೆಲ್ಲ ನಾವು ನಿಲ್ಸಿದ್ರೆ, ನಾವು ಅದೇ ಟೈಮ್ ನಾವು ದೇವ್ರ ಹತ್ರ ಕೊಟ್ರೆ, ಗಾಡ್ಸ್ ಗ್ರೇಸ್ ವಿಲ್ ಹೀಲ್. ನಮ್ಮ ಒಂದು ಯಾವುದೇ ತರದ್ ನಾವು ಇರುವಾಗ God will heal. His grace will heal us. His grace will give us a new power in our life. Grace, it will help us. ನಮ್ಗೆಲ್ಲ ತರದ ನೀಡ್ಗಳನ್ನು ನಮ್ಗೆ ಏನ್ ಬೇಕು ಏನ್ ಬೇಡ ಆ ಒಂದು ಕೃಪೆ ದೇವ್ರು ಕೊಡ್ತಾರೆ. Grace is the reason behind every deliverance, every answer that we get from the Lord. ಈ ಒಂದು ಕೃಪೆ ಮಾತ್ರ ನಮ್ಗೆ ಎಷ್ಟು ಮುಖ್ಯ. ಈ ಕೃಪೆಯಿಂದ ಇವತ್ತಿನ ಬೆಳಗಿನ ಜಾವದಲ್ಲಿ ನಾವೆಲ್ಲ ಕೂಡ್ ಬಂದಿದೀವಿ. It's just because of His grace. ದೇವರು ನಮ್ಮನ್ನ ಯಾವತ್ತು ಕಂಫರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ, ನಮಗ್ ಸ್ಟ್ರೆಂತ್ ಕೊಡ್ತಾರೆ. ಅವ್ರು ನಮ್ಗೆ ಕೆಲಸ ಕಾರ್ಯಗಳು ಮಾಡುವಾಗ ದೇವರು ಕೀಪ್ ಅಸ್, ನಮ್ಮ ಜೀವನ ಒಂದು ಸುರಕ್ಷಿತವಾಗಿ ಆ ಒಂದು ಟೈಮ್ ನಲ್ಲಿ God will give us. God's grace is actively and continuously working in our lives. ದೇವರ ಮಕ್ಕಳ ಜೊತೆ ಯಾವಾಗ್ಲೂ ದೇವರ ಕೃಪೆ 24/7 ಇಟ್ಸ್ ಆಕ್ಟಿವ್. ಅಥವಾ 24/7 ಅಂದ ತಪ್ಪಾಗುತ್ತೆ. ಬಟ್ ನಾವು ಹೊಟ್ಟೆಲಿ ಇರುವಾಗ್ಲೇ ದೇವರು ಆತ ಒಂದು ಕೃಪೆನ ನಮ್ಮ ಮೇಲೆ ಇಟ್ಟು ನಾವೆಷ್ಟು ಪುಣ್ಯವಂತರು, ನಾವಿನ್ನೆಷ್ಟು ಥ್ಯಾಂಕ್ಫುಲ್ ಆಗಿ, ಇನ್ನೆಷ್ಟು ಪ್ರೇಸ್ಫುಲ್ ಆಗಿ, ಇನ್ನೆಷ್ಟು ದೇವ್ರ ಹತ್ರ ನಾವು ಕ್ಲೋಸ್ ಆಗ್ಬೇಕು, ಇನ್ನೆಷ್ಟು ದೇವ್ರ ವಾಕ್ಯವನ್ನ ತಿಳ್ಕೊಂಡು ನಾವ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಬಿಕಾಸ್ Paul credited the success in his ministry not on his own but to the grace of God. ನಾವು ಪಾಲ್ ಬಗ್ಗೆ ಅಥವಾ ಮೋಸಸ್ ಬಗ್ಗೆ ಅಥವಾ ಡ್ಯಾನಿಯಲ್ ಬಗ್ಗೆ, ಸಾರಾ, ಮೇರಿ, ಜೋಸೆಫ್, ಈವನ್ ಆಡಮ್ ಅಂಡ್ ಈವ್, ನಾವೆಲ್ಲರೂ ಇವತ್ತು ಈ ಕ್ಷಣದಲ್ಲಿ ಇರುವ ದೇವರು ಆವಾಗ್ಲೂ ಅವ್ರ ಮೇಲೆ ಗ್ರೇಸ್ ಇತ್ತು, ಆ ಒಂದು ಕೃಪೆ ಇತ್ತು. ಈಗ್ಲೂ ಅವ್ರ ಮಕ್ಕಳಾದ ನಮ್ಮ ಮೇಲೆ ಬಹಳಷ್ಟು ಪ್ರೀತಿ, ಬಹಳಷ್ಟು ಕರುಣೆ, ಕನಿಕರ ದೇವರು ನಮ್ಮ ಮೇಲೆ ಬಹಳಷ್ಟು ಇಟ್ಟಿದ್ದಾರೆ. ಅದ್ರ ಬದಲಾಗಿ ದೇವ್ರಿಗೆ ನಾವೇನ್ ಕೊಡ್ತಾ ಇದೀವಿ? ದೇವ್ರು ಕೇಳೋದು ಪ್ರಾರ್ಥನೆ, ದೇವ್ರು ಕೇಳೋದು ಅವರ ವಾಕ್ಯಗಳು, ಅವರ ಕಮ್ಯಾಂಡ್ಮೆಂಟ್ಸ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡಿ ನಾವು ಇನ್ನೊಬ್ಬರಿಗೆ ನಾವು ತಪ್ಪು ಸರಿ ಯಾವ್ದು ಅಂತ ಹೇಳ್ಕೊಡೋಕೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ, ದೇವ್ರನ್ನ ಕೊಟ್ಟಿದ್ದಾರೆ ನಮ್ಗೆ. ನಾವಿನ್ನೆಷ್ಟು ದೇವ್ರ ಕೃತಜ್ಞತೆ ಆಗಿರ್ಬೇಕು, ನಾವಿನ್ನೆಷ್ಟು ದೇವ್ರನ್ನ ಆರಾಧಿಸ್ಬೇಕು, ಇನ್ನೆಷ್ಟು ದೇವ್ರನ್ನ ನಾವು ಎಲ್ಲಾ ಕಾರ್ಯಗಳಲ್ಲಿ ನಾವು ಅವರನ್ನ ಮುಂದೆ ಇಟ್ಟು ನಮ್ಮ ಕಾರ್ಯ ಜಯ ಆಗುತ್ತೆ ಅಂತ ಇನ್ನೂ ನಂಬಬೇಕು. ನಾವು ನಂಬಿದ್ರೆ ಗಾಡ್ ವಿಲ್ ರಿಯಲಿ ಬಿ ಸೋ ಗ್ರೇಷಿಯಸ್. ನಾವು ಯಾವುದೇ ತರದಿರ್ಲಿ, ಆಸ್ ಅ ಕ್ರಿಶ್ಚಿಯನ್ ವಿ ಹ್ಯಾವ್ ಟು ಬಿ ಗ್ರೇಷಿಯಸ್ ಟು ಅದರ್ಸ್. ಗ್ರೇಸ್ ಇಸ್ ಗಿವನ್ ಟು ಅಸ್ ಟು ಸರ್ವ್ ಅದರ್ಸ್. ಆ ಒಂದು ಕೃಪೆ ನಮ್ಗ್ ದೇವ್ರು ಕೊಟ್ಟಿರುವಾಗ ನಾವಿನ್ನೆಷ್ಟು ದೇವ್ರ ವಾಕ್ಯಗಳು, ದೇವ್ರ ಹಾಡುಗಳು ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ನಡವಳಿಕೆಗಳಿಂದ ಅವ್ರನ್ನ ನಾವು ಕ್ರೈಸ್ತರಾಗಿ ಮಾಡ್ಬೋದು. ಅಟ್ಲೀಸ್ಟ್ ದ ಬಿಲೀವರ್ ಆಫ್ ಕ್ರೈಸ್ಟ್, ದ ಲಿವಿಂಗ್ ಜೀಸಸ್ ಕ್ರೈಸ್ಟ್. ನಾನು ಕೆಲವೊಂದು ಪ್ರೇಯರ್ ಅಲ್ಲಿ ಯಾವಾಗ್ಲಾದ್ರೂ ಟೈಮ್ ಸಿಕ್ತಾಗ ಮಾರ್ನಿಂಗ್ಸ್ ಅಲ್ಲಿ ನಾನು ಅಟೆಂಡ್ ಮಾಡುವಾಗ
ಎಷ್ಟೊಂದ್ ಜನ ಅಲ್ಲಿ ಬೇರೆ ಬೇರೆ ರೋಮನ್ ಕ್ಯಾಥಲಿಕ್ ಅವರು ಅಥವಾ CSI ಅವರು ಬೇರೆ ಬೇರೆಯವರೆಲ್ಲ ಇದ್ದಾರೆ ಆ ಒಂದು ಗ್ರೂಪ್ ನಲ್ಲಿ. ಬಟ್ ಅವ್ರಿಗೆ ನಾವ್ ಎಷ್ಟೇ ಹೇಳಿದ್ರು ಐಡಲ್ ವರ್ಷಿಪ್ ಇಸ್ ರಾಂಗ್. ಆಮೇಲೆ ಎಷ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾರಾದ್ರೂ ತೀರೋದ್ರೆ ಇಮಿಡಿಯೇಟ್ಲಿ ಅವ್ರು ಪರಲೋಕಕ್ಕೆ ಹೋಗ್ಬಿಟ್ಟಿರ್ತಾರೆ. ಈ ತರ ಒಂದು ವಿಷಯವನ್ನು ನಾನ್ ಎಷ್ಟೊಂದ್ಸಲಿ ಅವ್ರಿಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದ್ರೆ ಅವರು ನೋ ಆನಿ, ದಿಸ್ ಇಸ್ ಆಲ್ ನೋ, ಇಟ್ಸ್ ಫೂಲಿಶ್, ಯು ಆರ್ ಟಾಕಿಂಗ್ ನಾನ್ ಸೆನ್ಸ್ ಅಂತ. ಸೊ ನಾನ್ ಹೇಳಿದೆ ಐ ಆಮ್ ನಾಟ್ ಟಾಕಿಂಗ್ ನಾನ್ ಸೆನ್ಸ್. ಬಟ್ ನಾನು ಅವ್ರಿಗೆ ದೇವ್ರ ವಾಕ್ಯ ಹೇಳುವಾಗ ಐಡಲ್ ವರ್ಷಿಪ್ ನಂದೆ ಕಮ್ಯಾಂಡ್ಮೆಂಟ್ಸ್ ನಲ್ಲೇ ಇದೆ, do not worship idols, don't make any image of idols because they don't talk, they don't have life. ಕಣ್ಣಿದ್ರು ಕಣ್ಸಲ್ಲ, ಕುರುಡ್ರಾಗಿ ಕಣ್ಸಲ್ಲ, ಮೂಗಿದ್ರು ಅವ್ರಿಗೇನಿದಾಗಲ್ಲ, ಬಾಯಿದ್ರು ಉಸಿರಾಡಲ್ಲ, ಇಟ್ಸ್ ಜಸ್ಟ್ ಅ ಮೆಟಲ್ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಟೈಮ್ ಇಂದ ಅವ್ರನ್ನ ಇನ್ವೈಟ್ ಮಾಡೋದಿಲ್ಲ ಆ ಗ್ರೂಪ್ಗೆ, ಬಿಕಾಸ್ ನಾನು ಅದ್ರ ಬಗ್ಗೆ ಮಾತಾಡುವಾಗ. ಸೊ ಇದೆಲ್ಲ ಆ ವಿಷಯ ಮಾತಾಡ್ಬೇಕಾದ್ರೂ ಸಹ ಇಟ್ಸ್ ನಾಟ್ ಈಸಿ. ಇನ್ನೊಬ್ರ ಹತ್ರ ಹೋಗಿ ನೀವು ವಿಗ್ರಹಾರಾಧನೆ ಮಾಡ್ತೀರಾ, ನಾವು ಈ ತರ ದೇವ್ರ ವಾಕ್ಯ ಇಲ್ಲಿ ತೋರಿಸ್ತಾ ಇದೆ, ವಿಗ್ರಹಾರಾಧನೆ ಮಾಡ್ಬೇಡಿ, ಈ ತರ ಯಾರಾದ್ರೂ ತೀರ್ಕೊಂಡ್ರೆ ಅವರು ಹೆವೆನ್ ಅಲ್ಲಿ ಇದ್ದಾರೆ, ಅವ್ರು ನಮ್ನಿಂದ ಮೇಲಿಂದ ನೋಡ್ತಾ ಇದ್ದಾರೆ, ಅದು ಆಶೀರ್ವಾದಿಸ್ತಾರೆ, ಪಕ್ಕದಲ್ಲೇ ಇದ್ದಾರೆ, ಅದೆಲ್ಲ ನಂಬಬೇಡಿ, ದೇವ್ರ ವಾಕ್ಯ ಈ ತರ ಹೇಳುತ್ತೆ ಅಂದ್ರೆ ಸ್ಟಾಪ್ ಟಾಕಿಂಗ್ ಟು ಮೀ. ಅಂಡ್ ದಟ್ಸ್ ಹ್ಯಾಪನ್. ಅದು ಆಗಿದೆ ಸಹ, ಅದು ಅನುಭವಿಸಿದೀನಿ. ಸೊ ಆ ಒಂದು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ಬೇಕ್ರೆ ಅವರು ಅದನ್ನ ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ದೇ ಡೋಂಟ್ ಎಕ್ಸೆಪ್ಟ್ ದಟ್ don't make idols andre. No, that is how we are grown, that is how it is. The Bible what you are reading, the Bible what I am reading must be different, but my Bible says this and this Bible says this. But ಅವ್ರು ಯಾರು ನಮ್ಮಲ್ಲ, ಅವ್ರಿಗೆ ಕೋಪ ಬರುತ್ತೆ, ಎಸ್ಪೆಷಲಿ ರೋಮನ್ ಕ್ಯಾಥಲಿಕ್ ಅವ್ರಿಗೆ ಕೋಪ ಬರುತ್ತೆ. ನನ್ಗೆ ಎಷ್ಟೊಂದ್ ಜನ ಫ್ರೆಂಡ್ಸ್ ಇದ್ದಾರೆ, ನಾನು ಅವ್ರು ಹೇಳಾಗ ಎಷ್ಟೊಂದ್ ಜನ ನಂತರ ಮಾತಾಡೋದೇ ನಿಲ್ಸ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಓಕೆ, ಇಟ್ಸ್ ರಿಯಲಿ ಓಕೆ. ನನ್ನ ಒಂದು ಕರ್ತವ್ಯ, ನನ್ನ ಒಂದು ಇದರಿಂದ ನಾನು ಅವ್ರಿಗೆ ಹೇಳ್ಬೇಕು ಅಂತ ಹೇಳ್ತೀನಿ ಅವ್ರಿಗೆ. There are so many things that we need to know about grace. Grace is very important in our life. Now we need to be thankful and grateful to God. Yakandre as a Christian, we are to be more connected to God. We need to read Bible. We need to ನಾವು ಪ್ರಾರ್ಥನೆ ಮಾಡ್ಬೇಕು, ನಾವು ಬೈಬಲ್ ವಾಕ್ಯ ಓದ್ಬೇಕು, ಹಾಡಾಡ್ಬೇಕು. ಹಾಡಿನ ಮುಖಾಂತರ ಬಹಳಷ್ಟು ಮನಸ್ಸುಗಳನ್ನ ನಾವು ಗೆಲ್ಬಹುದು. ಬಹಳಷ್ಟು ಒಂದೊಂದು ಪುಟ್ಟ ಮೆಸೇಜಸ್ ಇಂದ, ಬೈಬಲ್ ಪ್ರಾಮಿಸಸ್ ಇಂದ ನಾವ್ ಎಷ್ಟೊಂದ್ ಜನಕ್ಕೆ ನಾವು ಶೇರ್ ಮಾಡ್ಬೋದು. ಬಟ್ ಇಟ್ಸ್ ಆಲ್ ಬಿಕಾಸ್ ಆಫ್ ಗಾಡ್. ವಿ ನೀಡ್ ಗಾಡ್ಸ್ ಗ್ರೇಸ್. ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಏನು ಸಾಧ್ಯ ಆಗಲ್ಲ. ಈ ಕ್ಷಣನೂ ಅಷ್ಟೇ ನಾವೆಲ್ಲ ಇಲ್ಲಿ ಕೂಡಿ ಬಂದಿರೋದು ದೇವ್ರ ಗ್ರೇಸ್ ಇಂದ. ಆತರ ಕೃಪೆಯಿಂದ ನಾವ್ ಏನ್ ಮಾಡಲು ಸಾಧ್ಯ ಇಲ್ಲ. ಬಿಕಾಸ್ ವಿ ನೀಡ್ ಟು ಲಾಂಗ್. ನಾವು ಅವರನ್ನ ಹೆಚ್ಚಾಗಿ ನಾವು ಮತ್ತೆ ನಮ್ಮ ದೇವ್ರ ರಿಲೇಶನ್ಶಿಪ್, ವಿ ನೀಡ್ ಟು ಬಿ ಮೋರ್ ಸ್ಟ್ರಾಂಗ್. ದೇವ್ರ ಹತ್ರ ನಾವು ಕೇಳ್ಕೋಬೇಕು, ಎಸಪ್ಪ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ವಿತ್ ದಿಸ್. ನಮ್ಗೆ ಧೈರ್ಯ ಕೊಡಿ, ಶಕ್ತಿ ಕೊಡಿ, ನಮಗೆ ಜ್ಞಾನ ತಿಳುವಳಿಕೆ ಕೊಡಿ, ನಮ್ಗೆ ಅಂಡರ್ಸ್ಟ್ಯಾಂಡ್. ನಮ್ಮ ವಾಕ್ಯ ಓದುವಾಗ ನಮ್ಗೆ ಅರ್ಥ ಆಗಲ್ಲ ಅಂದ್ರೆ ಪದೇ ಓದಕ್ಕೆ ನಂಗೆ ಶಕ್ತಿ ಕೊಡಿ, ನನ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ತಿಳುವಳಿಕೆ ಕೊಡಿ ಏಸಪ್ಪ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂಡ್ರೆ ನಮ್ಮ ಎಲ್ಲಾ ಬೇಡಿಕೆಗಳು ದೇವ್ರು ನೆರವೇರಿಸ್ತಾರೆ. ಬಟ್ ತಕ್ಷಣ ನೆರವೇರ್ಸಲ್ಲ. ಬಟ್ ದೇವ್ರ ಒಂದು ಕೃಪೆ, ಆತ ಒಂದು ಟೈಮಿಂಗ್ ಅಲ್ಲಿ ಮಾತ್ರ ಎಲ್ಲ ಕಾರ್ಯಗಳು ನಮಗ್ ತಿಳಿದಾಗಿರುವಾಗ್ಲೇ ನೋಯಿಂಗ್ಲಿ ಆ ಒಂದು ಅದ್ಭುತ ಕಾರ್ಯಗಳು ನಾವ್ ನಡೆಯುವಾಗ ನಾವು ಆ ಕ್ಷಣ ನಾವು ವಿಲ್ ಫರ್ಗೆಟ್ ಟು ಸೇ ಥ್ಯಾಂಕ್ ಯು ಜೀಸಸ್. ಬಟ್ ವಿ ಶುಡ್ ಆಲ್ವೇಸ್ ರಿಮೆಂಬರ್ ಎವ್ರಿ ಸೆಕೆಂಡ್, every breath we take, it's all because of God's grace. It's all because of His unconditional love. ಅವರು ನಮ್ಮ ಪಾಪಗಳಿಗೋಸ್ಕರ ಆ ಶಿಲುಬೆ ಮೇಲೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಒಂದೊಂದು ಜೇಡಿ ಏಟು ಅವ್ರ ಮೇಲ್ ಬೀಳುವಾಗ ಅವ್ರನ್ನೆಷ್ಟು ನರಳಾಡಿರ್ಬೇಕು. ಅಷ್ಟೆಲ್ಲ ಆದ್ರೂ ಸಹ ಆ ಒಂದು ಅವರ ಪಕ್ಕದಲ್ಲಿ ಸಹ ಅವ್ರನ್ನ ಶಿಲ್ಬೆಗೆ ಏರಿಸಿದಾಗ ಇವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಏಸಪ್ಪ, ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಅವ್ರ ತಂದೆ ಕೇಳು. ಇನ್ನೆಷ್ಟು ಪ್ರೀತಿ ಉಳ್ಳ ದೇವ್ರು ನಮ್ಮ ದೇವ್ರು. ನಾವೆಷ್ಟು ಪ್ರೀತಿಯಾಗಿರ್ಬೇಕು ದೇವ್ರ ಮೇಲೆ, ನಾವಿನ್ನೆಷ್ಟು ದೇವ್ರನ್ನ ನಾವು ಅಂಗೀಕರಿಸ್ಕೋಬೇಕು ನಮ್ಮ ಜೀವನದಲ್ಲಿ. ವಿ ನೀಡ್ ಟು ಗೆಟ್ ಮೋರ್ ಕ್ಲೋಸ್, ಮೋರ್ ಇಂಟಿಮೆಸಿ. ನಾವ್ ಇದಕ್ಕೆಲ್ಲ ಪ್ರಾರ್ಥನೆ ಮಾಡ್ಬೇಕು, ದೇವ್ರ ಹತ್ರ ನಾವು ಕೇಳ್ಕೊಳ್ಳೋಣ. ಈ ಕ್ಷಣದಿಂದ ನಮ್ಮನ್ನು ಯೇಸುವೆ
ನೀವು ನಮ್ಮನ್ನ ಕಾಪಾಡಿದಕ್ಕಾಗಿ, ಎಲ್ಲಾ ವಿಷಯದಕ್ಕಾಗಿ ದೇವ್ರ ನಾವು ಸ್ತೋತ್ರ ಮಾಡ್ಬೇಕು. ಬಿಕಾಸ್ ವಿದೌಟ್ ಹಿಸ್ ಗ್ರೇಸ್ ದೇರ್ ಇಸ್ ನಥಿಂಗ್ ವಿಚ್ ಇಸ್ possible. But God will make all impossible things possible because He loves us unconditionally. He wants us to be a true Christian, a believer of living Jesus Christ, a believer of His wonders, His miracles in our lives. We need to be thankful, more thankful to God. ಯಾಕಂದ್ರೆ ಒಂದು ಹುಸಿರು ಸಹ ದೇವ್ರು ನಮಗ್ ಕೊಡ್ತಾ ಇರೋದು ಒಂದು ಗ್ರೇಸ್. ನಾವು ಯಾವುದೇ ರೀತಿಲಿ ಇರುವಾಗ ಎವ್ರಿಥಿಂಗ್ ಮ್ಯಾಟರ್ಸ್ ಇಸ್ ಗ್ರೇಸ್. ಸೊ ವಿ ನೀಡ್ ಟು ಬಿ ಮೋರ್ ಕೈಂಡ್ ಅಂಡ್ ಮೋರ್ ಲವಿಂಗ್ ಅಂಡ್ ಮೋರ್ ಗ್ರಾಸ್ಪ್ ದ ನಾಲೆಜ್ ಫ್ರಮ್ ದ ಬೈಬಲ್. ನಾವು ಎಷ್ಟೋ ದೇವ್ರು ನಮ್ಗೆ ಎಚ್ಚರ ಗಂಟೆಯನ್ನು ಕೊಟ್ಟಿರ್ತಾರೆ. ದೇವ್ರು ಎಷ್ಟೊಂದು ವಾಕ್ಯಗಳು ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತೇ ಆಗಲ್ಲ. ಬಟ್ ಆ ಒಂದು ವಾಕ್ಯಗಳು ಕೇಳಿದಾಗ ನಾವು ಇದೆಲ್ಲ ಮಾಡ್ತಾ ಇದ್ದೀವಲ್ಲ ಏಸಪ್ಪ, ನಾವು ಹೊಟ್ಟೆ ಕಿಚ್ಚು, ನಾನತ್ವ, ಸುಳ್ಳು, ಮೋಸ, ಕೋಪ, ಇಷ್ಟೆಲ್ಲ ನಾವು ನಮ್ಮ ಜೀವನದಲ್ಲಿ ಇಟ್ಸ್ ಮೇಕಿಂಗ್ ಅ ಡೈಲಿ ಹ್ಯಾಬಿಟ್ಸ್ ಇನ್ ಅವರ್ ಲೈಫ್. ನಾವ್ ಯಾರಾದ್ರೂ ತಪ್ಪು ಮಾಡಿದಾಗ ನಮ್ಗೆ ಆ ಒಂದು ಧೈರ್ಯ ಇರೋದಿಲ್ಲ, ನೀವ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳಕ್ಕೆ. ಬಟ್ ನಾವೇನ್ ಮಾಡ್ತೀವಿ, ನಾವ್ ಸುಮ್ನೆ ಅಯ್ಯೋ ಇದೆಲ್ಲ ನಮ್ಗೆ ಯಾಕಪ್ಪ ಅಂತ ವಿಲ್ ಜಸ್ಟ್ ಕಮ್ ಬ್ಯಾಕ್. ಬಟ್ ಅದೇ ಟೈಮ್ ನಲ್ಲಿ ಯಾರು ಇಲ್ದಿರಾಗ ಇಫ್ ಯು ಹೆಲ್ಪ್ ಸಂಬಡಿ, God's grace ಅಲ್ಲಿದೆ ಅಂತ ಅರ್ಥ. Because He will put you into that situation where you will help and take care of people who are in need, who are prayerful, because prayer ಬಂದು ಬಹಳಷ್ಟು ಮುಖ್ಯ ನಮ್ಮ ಜೀವನದಲ್ಲಿ. Thank you, my Jesus, Father in heaven. Thank you, Lord, for this wonderful time that you blessed me to share this beautiful word, that grace is sufficient for us. As you promised us, my grace is sufficient for us. Yes, Lord. Grace wins us from a real relationship with intimacy with God, because we need you, Lord. Without your grace, we won't make another day. Without your grace, we would not do another thing in our life, oh Father. Yes, Lord Jesus. Father in heaven, some of us keeps hearing God's word but don't want to follow. Some of us still wants to live our life in our own ways and terms, Lord. We sing the song, I surrendered all, but cannot dare to surrender everything to God in reality. Forgive us, Father. We find it too hard to follow the Lord because we follow the voice of the world and not the standards of God, and not the promises of God, and not the commandments of God, Father. We are your children. Pardon us, Father. We don't have the intimate relationship with you, but we have the relationship with people who doesn't care about us, who doesn't know about us, who makes only fun about us, Father. Forgive us, Lord Jesus. Thank you for this wonderful opportunity that you have given to come before this wonderful family to share what I felt that was given to me, Lord. Thank you, Jesus, once again. Forgive all the sins that we have committed. Grant a place in your eternal kingdom. In Jesus' precious name I pray. Amen. Amen. Thank you. Thank you, Uncle. ಪ್ರೈಸ್ ಗಾಡ್. ಉತ್ತಮವಾದಂತಹ ಸಂದೇಶಕ್ಕಾಗಿ, ಪ್ರಾರ್ಥನೆಗಾಗಿ, ಹಾಡಿಗಾಗಿ ಸಹೋದರಿ ಆನ್ಯ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಇನ್ನು ಹೆಚ್ಚಿನ ಆತ್ಮನ ಬಲದಿಂದ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ವಾಕ್ಯಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಇರ್ತಕ್ಕಂತ ಹಿರಿಯರಾದಂತ ಪ್ರೇಮ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ಬೇಕಾದಂತ ವಿಷಯ, ನಮ್ಮ ಸಭೆಯಲ್ಲಿ ಸಹೋದರಿ ಪದ್ಮಮ್ಮ ಅವರು ಪ್ರಾರ್ಥನೆಗಾಗಿ ಜ್ಞಾಪಿಸ್ಕೊಂಡಿದ್ದಾರೆ. ಅವರ ಮಕ್ಕಳು ಅವ್ರನ್ನ ಕೇರ್ ಮಾಡ್ಬೇಕಾಗಿದೆ. ಅವರು ಸರಿಯಾಗಿ ಅವ್ರನ್ನ ಗಮನಿಸ್ತಿಲ್ಲ, ಅದರಿಂದ ಅವ್ರಿಗೆ ಕಷ್ಟ ಆಗ್ತದೆ. ಅವರು ಬಂಟಿಗರಾಗಿ ಬದುಕಬೇಕಾದಂತ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಅದಕ್ಕಂತ ಕುಟುಂಬದಲ್ಲಿ ಸಮಸ್ಯೆಗಳನ್ನ ಪಾರು ಮಾಡಿ ದೇವರು ಅವ್ರನ್ನ, ಮಕ್ಕಳು ಅವರನ್ನ ಕೇರ್ ಮಾಡುವಂತೆ ದೇವರು ಅವ್ರನ್ನ ನಡೆಸಲಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರ ಕಣ್ಣು ಇನ್ನೂ ಕೂಡ ತೊಂದರೆಯಲ್ಲಿದೆ. ಅವರು ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು
ಚಂದ್ರಿಕಾ ಎಂಬುದಾಗಿ ಅವರ ಯಜಮಾನರು ಸುರೇಶ್. ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳಿವೆ, ತೊಂದರೆ ಇದೆ. ಸುಮ್ಮಿಗೆ ಜಗಳ ಕದನಗಳು ನಡೀತಾ ಇವೆ, ಮನಸ್ತಾಪಗಳಾಗ್ತವೆ. ಹೀಗಾಗಿ ಮನೆಯಲ್ಲಿ ಅಸಮಾಧಾನ, ಬದುಕರೆ ಆ ಪರಿಸ್ಥಿತಿಯಿಂದ ಬಿಡುಗಡೆ ಆಗುವಂತೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಶೋಭಾ ಯಶವಂತ್ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಬೀದರಲ್ಲಿ ಇರುವಂತ ಗುಂಡಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಿನ್ಸ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ನಮ್ಮ ಅನಾಥಾಶ್ರಮಗಳು, ಗುಡ್ ವಿಶ್ ಫೌಂಡೇಶನ್, ಜನಸ್ನೇಹಿ ವೃದ್ಧಾಶ್ರಮ, ಸಹನ ಶಕ್ತಿ ಹೆಣ್ಣು ಮಕ್ಕಳ ಆಶ್ರಮ, ಆಶ್ರಯ ಆಶ್ರಮ, ಇವುಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಗೂ ನಮ್ಮ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಉನ್ನತಿಗಾಗಿ ಉತ್ತಮವಾದಂತ ರೀತಿಯಲ್ಲಿ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮದ ಮುಖಾಂತರವಾಗಿ ಆ ಸೇವೆಯನ್ನು ನಡೆಸಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರನ್ನ ಬಲಪಡಿಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಇದರಿಂದ ದೇವರಿಗೆ ಮಹಿಮೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಕನ್ನಡ ಸಭಾ ಶಾಲೆ ಕಾರ್ಯಕ್ರಮಕ್ಕಾಗಿ ಅದನ್ನ ನಾವು ಪುನರಾರಂಭಿಸಲು ದೇವರು ಸಹಾಯ ಮಾಡಲಿ. ಮತ್ತು ಎಲ್ಲೋ ಒಂದು ಕಡೆ ನಡಿಬೇಕಾದಂತೆ ಒಂದು ಸೇವೆ ನಿರಂತರವಾಗಿ ನಡೆಯುವಂತೆ ದೇವರು ಕಾರ್ಯ ಮಾಡಲಿ. ಅದಕ್ಕೆ ಬೇಕಾದಂತೆ ಎಲ್ಲ ಪೂರ್ವ ಸಿದ್ಧತೆಗಳನ್ನ ದೇವರು ಒದಗಿಸ್ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ನಾವು ಮನೆ ಶಿಫ್ಟ್ ಮಾಡ್ಬೇಕಾಗಿದೆ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ದೇವರು ಒದಗಿಸ್ಕೊಡ್ಲಿ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರೇಮ ಸರ್? Yes, Pastor. Okay. Yeah, Pastor. Let us pray. Our gracious Heavenly Father, we thank you, my Lord, for giving us this one more opportunity, my Lord, to come to your feet early in the morning hours, my Lord. We thank you for being with us throughout the night, Lord, and giving us a good night's sleep. Lord, helping us to awake ourselves, to come to your feet, to hear your voice, Lord, and to hear your words, your faithful servants. Lord, thank you for this wonderful message that we heard in the morning by your servant, Mrs. Annie. The privilege, my Lord, that we're able to hear your words, my Lord, and your voice through your faithful servant, Mrs. Annie. Lord, it's a wonder, my Lord, that though she's so far, yet, my Lord, we as one family have come to you, bow down before you, my Lord, to praise you through songs, and Lord, to hear your words, to pray for the others, my Lord, for the human mankind. So, Lord, we thank you for all these messages, my Lord. Yes, Lord, we see in the scriptures that your grace is enough to us, my Lord. Though we are sinners, we are so gracious that we are all able to see the bright light of today in the morning, in spite we troubling our God, cursing our God so cruelly. So just imagine that love of our God. You know that we sometimes feel that we are insufficient or unrighteous to preach the word of God, but we should know that you are all with us to guide us, to correct us if we commit any mistakes, and even our God gives us victory over us. So we should keep hope on our God and bow down to our God as He loves us so much. In Psalm 35, Paul's message is, no one, that is Jews or Gentiles, lives perfect life, but yet God's mercy is enough for us. God loves us so much that in spite of all our sins, yet God
has blessed us, because we see in Romans 4:16, it says, "Therefore you are justified of faith and works through grace of to the end. The promise might be sure to all the seed, not only who are of the law, but to them also who are of the faith of Abraham, who is father of all of us." Yes, my Lord, we are very thankful to you for leading us, my Lord, all these days, for being with us in our trials and tribulations, my Lord, in spite of our ups and downs in our lives. You that you are always besides us. You are always placing your angels before us, my Lord, to take care of us. Lord, we thank you for this wonderful salvation, for this wonderful action of yours, my Lord, that you have poured on us to be your children's. Lord, please continue to bless us. Bless this program, especially, my Lord. Especially pray for Mrs. Padma, as it is heard that her children are not carrying. And Lord, it's you who have created her. Lord, please see that her children take care of her family, my Lord. And Lord, nothing is impossible to you. Let your presence be in that family, my Lord. Lord, we have seen many miracles, my Lord. And I'm sure, my Lord, you will hear our prayer. And you will bless the family of Ms. Padma. Further, I also pray for John David, as he's suffering from eyesight, my Lord. Lord, please be with him. It's only you, my Lord, who can bring him out of these troubles, as he has to lead his family, my Lord. Continue to bless him. And Lord, please provide him with all the necessaries that is required, my Lord, to saturate his eyesight, and have mercy on him, my Lord. Further, I pray for Chandrika. As is heard that Suresh, there is no peace in the family. Please shower your blessings, my Lord, on this family. Please forgive their sins, if any, my Lord. And please continue to bless them as they have come forward with the hopes, my Lord, that you will bless them and saturate their family. Lord, please guide them, my Lord. We humbly and sincerely pray for them. Also pray for Shobha and Yeshwant and Gundama, my Lord. So pray for Prince Aru. Please be with all these children, my Lord. And please guide them and lead them, Lord. Further pray for ashrams, many ashrams that are being run, my Lord. Janashri ashrams and many more ashrams that are being run. Please bless the hands that are running the ashrams, my Lord, and please provide them all the necessities to provide comfortable food, clothing, and shelter to the people in the ashrams, my Lord. Lord, please bring many more hands to take care of those ashrams, my Lord. And please see that the people there in the ashrams will not suffer of food, clothing, and shelter, my Lord. Yes, Lord, I also pray for this Awake and Pray program. Bless this program abundantly, my Lord. Lord, I hope this is the second year, my Lord, we have entered in. And my Lord, we are very much thankful, my Lord, to you, as not even a single day your servant without fail, all in the morning, is struggling so hard along with his family to spread your word of God, as you have promised, as we have seen in the scriptures, that go and preach the gospel to the last place and to the last person on this earth. Accordingly, Lord, please bless your servant, Pastor M. Raju, and his family, as they are bent upon, my Lord,
to see that your words are preached and many more souls are blessed. So continue to bless this program, my Lord, and see that it's never stopped, my Lord, till this earth exists. Further, Lord, we also pray for Kannada Sabbath School lesson study, as Pastor has thought of continuing this Kannada Sabbath School lesson studies. So, Lord, please provide him with all the necessaries, my dear Lord, that's required to run this Sabbath school smoothly and efficiently. I further pray for the shifting of Pastor's house. Lord, please be with him, guide him, my Lord, and please see that he finds a suitable and a comfortable house, my Lord, to be with his family. So, Lord, please bless him, my Lord, and please guide him in the question of shifting of his house, my Lord, as he shall be shifting to a new house. Lord, once again I submit myself and the entire congregation, my Lord. Especially I thank for hearing our prayers as you have blessed my mother-in-law's sister, my Lord, as she was suffering from that problem and as she was admitted, those even underwent the many x-rays and many tests, my Lord. And we thank you, my Lord, that there are no blockages. And we thank you for bringing us safe home. Bless us, be with my family, with all my children, daughter-in-laws, and grandchildren in a special way. And continue to lead us, my Lord. I pray for all the participants who are board down here, especially for Mrs. Annie. Please, my Lord, continue to bless her and her husband, and please be with her mother, and with all her near and dear ones, my Lord. Lord, please use her mightily, and please provide her with all the necessities, my Lord, and fulfill her desires. Lord, continue to bless her. Take care of her, my Lord, as she's too far away from India. But yet, Lord, she's not alone. We show, my Lord, that you are with her. She's surrounded by your angels all the while. So continue to bless her, my Lord, and use her still mightily. I pray for please be with him, bless his family abundantly, my Lord. I pray for Brother David, John David, my Lord. Continue to bless him. I pray for Mrs. Evelyn Paul. Please be with her. Give her good health. And please continue to bless her and all her near and dear ones, my Lord. I also pray for Mrs. Rajeshwari D. Please be with her. Bless her abundantly, my Lord. Bless her school. And bless her family, my Lord. Please bless her daughters to have a suitable places in their jobs, my Lord. And please guide them and lead them. I pray for all the participants who are board on here, my Lord. Continue to bless us. I especially pray for Pastor M. Raju and his family. Please guide him and lead him, my Lord. Pour him with all the necessities that required to run this program, Awake and Pray, smoothly and efficiently. Once again, I submit myself and the entire congregation to your feet, my Lord. I pray in the precious name of Jesus Christ. Amen. ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಪ್ರೇಮ ಸರ್ ಅವರಿಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಜಗದೀಶ್ ರೆಡ್ಡಿ ಅವರು ಕಾಲಿಗಾಗಿ ಅದು ಆಕ್ಸಿಡೆಂಟ್ ಆಗಿದೆ. ಅವ್ರಿಗೊಂದು ಗೌತಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಜಗದೀಶ್ ರೆಡ್ಡಿ ಅವರಿಬ್ಬರಿಗಾಗಿ ಮತ್ತೆ ನಮ್ಮ ಪ್ರಿನ್ಸ್ ಸಾರೋಗಾಗಿ ಚೆಕ್ ಪ್ರಾರ್ಥನೆ. Pastor, please continue to pray for my mother-in-law sister Sushila. She's fine, Pastor. ಮೊನ್ನೆ ಇದು ಒಂದು ಯಾವ್ದು ಟೆಸ್ಟ್ ಮಾಡಿದ್ರು, ಎಫ್ಎಲ್ಡಮಿ ಅಂತ ಹೇಳ್ಬಿಟ್ಟು ಏನ್ ಬ್ಲಾಕೇಜಸ್ ಕಂಡು ಬಂದಿಲ್ಲ. She's fine. BP has come down. It was more than 200 high ಇತ್ತು. Chances of stroke was there, but God has blessed her. God has heard her prayer.
So, Pastor, please continue to pray for her. So, Sheila, yeah, please. Yeah. ಮಹೋನ್ನತನು ಪರಾತ್ಪರನು ಸರ್ವಶಕ್ತನೂ ಆಗಿರುವಂತಹ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಭೂಮಿ ಮೇಲೆ ಸ್ವಾಮಿ ಕಷ್ಟ ಸಂಕಟ ಬಾಧೆ ಬಂಧನಗೊಳಗಾಗಿರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸುವಂತೆ ಅವಕಾಶವನ್ನು ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಕಾಣಲಾರದಂತವುಗಳನ್ನ ನೀನು ನೋಡುವಂತಹ ದೇವರಾಗಿದ್ದಿ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನಡೆದು ಹೋಗುತ್ತಿರುವಂತ ಘಟನೆಗಳನ್ನ ನೀನು ಅರಿತವನಾಗಿದ್ದಿ ಸ್ವಾಮಿ. ಎದುರಿಸುತ್ತಿರುವಂತಹ ಕಷ್ಟಗಳನ್ನ ಬಲ್ಲಂತ ದೇವರಾಗಿದ್ದಿ. ತಕ್ಕ ಕಾಲದಲ್ಲಿ ಬೇಕಾದ ಸಹಾಯಗಳನ್ನ ಒದಗಿಸಿಕೊಟ್ಟು ಕೇಡಿನಿಂದ ತಪ್ಪಿಸಿ ಅವರ ಹೃದಯಗಳಲ್ಲಿ ಸ್ವಾಮಿ ಕೃತಜ್ಞತೆ ಭಾವನೆಗಳನ್ನ ಹುಟ್ಟಿಸಿ ನಿನಗೆ ಕೃತಜ್ಞತೆಗಳವರಾಗಿ ಬದುಕುವಂತ ಅವಕಾಶಗಳನ್ನ ಒದಗಿಸಿಕೊಟ್ಟಿದ್ದೀವಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ಪಾಪಿಗಳಾದ ನಮ್ಮನ್ನ ಪ್ರೀತಿಸಿ ಇಂಥ ಎಲ್ಲ ಕೇಡಿನಿಂದ ನಮ್ಮನ್ನ ತಪ್ಪಿಸಿ ನಾವು ನಿನ್ನವರಾಗಿ ನಿನ್ನಲ್ಲಿ ಸ್ವಾಮಿ ಸದಾಕಾಲ ಆನಂದಿಸುವಂತೆ ಉಲ್ಲಾಸಿಸುವಂತೆ ಇತರರಿಗಾಗಿ ಪ್ರಾರ್ಥಿಸುವಂತೆ ಅವಕಾಶವನ್ನು ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ತಲೆಬಾಗಿ ಬಂದಿರುವಂತ ಮಂದಿಯನ್ನು ಆಶೀರ್ವದಿಸು, ಕುಟುಂಬ ಮಕ್ಕಳನ್ನು ಆಶ್ವಸಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಪರಲೋಕದ ಸುರಕ್ಷಿತ ಸುಕ್ಷೇಮಗಳನ್ನು ಕೊಡು. ಸದಾ ನಿನ್ನ ಸಂತೋಷ, ಸಮಾಧಾನ, ನೆಮ್ಮದಿ, ತೃಪ್ತಿ ಕುಟುಂಬಗಳಲ್ಲಿ ತುಂಬಿಕೊಂಡು ಇದೇ ರೀತಿಯಾಗಿ ಉತ್ಸಾಹದಿಂದ ನೀನನ್ನು ಸೇವಿಸುತ್ತ ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಮಾಡಿಸುವ. ಯೇಸುವಾಗಿ ಸ್ವಾಮಿ ಸಹೋದರಿ ಅನಿವ್ರಿಗಾಗಿ ಸ್ತೋತ್ರ. ತನ್ನ ಸಂದೇಶಕ್ಕಾಗಿ ಸ್ತೋತ್ರ. ಮಗಳ ಜೀವಿತದಲ್ಲಿ ನಿನ್ನ ಸೇವೆಯಲ್ಲಿ ಅನೇಕ ರೀತಿಯಲ್ಲಿ ನೀನು ಮಗಳನ್ನು ಉಪಯೋಗಿಸ್ತಾ ಇದ್ದಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಗಳ ಜೊತೆಯಲ್ಲಿ ನೀರು ಬೇಕಾದಂತ ಆತ್ಮನ ಧೈರ್ಯ ಸ್ಥೈರ್ಯಗಳನ್ನ, ಜ್ಞಾನ ವಿವೇಕಗಳನ್ನ, ತಿಳುವಳಿಕೆಗಳನ್ನ ತಕ್ಕ ಕಾಲದಲ್ಲಿ ಕೊಟ್ಟು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೋ ಸ್ವಾಮಿ. ನಿನ್ನ ಸೇವೆಯಲ್ಲಿ ನೀನು ಹೆಚ್ಚಿನ ಆಸಕ್ತಿ ಉಳ್ಳವರಾಗಿ ಕುಟುಂಬದಲ್ಲಿ ಎಲ್ಲರೂ ಸಹಕಾರಿಗಳಾಗಿ ನಿನ್ನನ್ನು ಸನ್ಮಾನಿಸಲು ಅಭಿವೃದ್ಧಿ ಹೊಂದಲು ಸಹಾಯ ಮಾಡು. ದುಡಿತಕ್ಕಂಥ ಯಜಮಾನರನ್ನು ಆಶ್ವಸು, ತಾಯಿಯವ್ರನ್ನ ಆಶ್ವಸು. ಕುಟುಂಬದಲ್ಲಿ ಕೆಲಸ ಕಾರ್ಯಗಳಲ್ಲಿ ನೀನು ಅವ್ರ ಜೊತೆಲಿದ್ದು ಆರೋಗ್ಯ ಕ್ಷೇಮಗಳನ್ನು ಕೊಟ್ಟು ನಿನ್ನ ಭಯ ಭಕ್ತಿಯಲ್ಲಿ ಬೆಳೆಸಿ ಅಭಿವೃದ್ಧಿ ಪಡಿಸಿ ಸೇವೆಯಲ್ಲಿ ಬೆಳೆಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಇರುವಂತ ಪ್ರೇಮ ಸಾರ್ವಸ ಪ್ರಾರ್ಥನೆ ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸು, ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಸು, ಆರೋಗ್ಯದಿಂದ ತುಂಬಿಸಪ್ಪ. ಎಲ್ಲ ಕೊರತೆಗಳು ನೀಗಿಸಿ, ಕೇಳಿ ತಪ್ಪಿಸು, ಜಯದ ಮಾರ್ಗದ ನಡೆಸಿ ಕಾಪಾಡು ಸ್ವಾಮಿ. ಅವರ ಸಂಬಂಧಿ ಸ್ವಾಮಿ ಸುಶೀಲಾ ಅವ್ರಿಗೋಸ್ಕರ ಪ್ರಾರ್ಥಿಸುವಾಗ ನೀನು ಅವ್ರನ್ನ ಮುಟ್ಟಿದಿ, ಗುಣಪಡಿಸಿದಿ, ಸ್ವಸ್ಥಪಡಿಸಿದಿ ಸ್ವಾಮಿ. ಅವರು ಸುರಕ್ಷಿತವಾಗಿ ಮನೆಗೆ ಬರುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳ ಪ್ರಾರ್ಥನೆ ನೀನು ಕೇಳುವಂತ ದೇವರಾಗಿದ್ದು, ಅದ್ಭುತ ಮಾಡುವಂತ ದೇವರಾಗಿದ್ದು ಸ್ವಾಮಿ. ಇದಕ್ಕಾಗಿ ಕೊಂಡಾಡ್ತೇನೆ. ಮಗಳನ್ನ ಸುರಕ್ಷಿತವಾಗಿಡು, ಆರೋಗ್ಯದಿಂದಿಡು, ಸುಕ್ಷೇಮದಿಂದಿಡು. ಮಗಳು ನಿನ್ನಲ್ಲಿ ಭಯ ಭಕ್ತಳವರು ಆಗುವಂತೆ ಕಾರ್ಯ ಮಾಡಿ ನಿನ್ನನ್ನು ಆರಾಧಿಸುವಂತ ಕೃಪೆ ತೋರು. ಅವರ ಆರೋಗ್ಯ ಎಲ್ಲಾ ವಿಷಯದಲ್ಲಿ ಸ್ವಾಮಿ ಸ್ಥಿರತೆಯಿಂದಿರುವಂತೆ ಸಹಾಯ ಮಾಡು ಸ್ವಾಮಿ. ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜಾನ್ ಡೇವಿಡ್ ಅವ್ರನ್ನ ಮುಟ್ಟಿ ಅವ್ರ ಕಣ್ಣು ನೋವನ್ನು ವಾಸಿ ಮಾಡು ಸ್ವಾಮಿ. ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು. ಅವ್ರ ಕೆಲಸ ಕಾರ್ಯ ಆಶ್ವಸಿ ಅಭಿವೃದ್ಧಿ ಪಡಿಸು ಸ್ವಾಮಿ. ನೀನು ಸೇರ್ಪಡಿಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಇರುವಂತ ಪ್ರೇಮ ಸಾರು ಲೋಕೇಶ್ ಅಂಕಲ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸು, ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಸು. ಅವ್ರ ಮೊಮ್ಮಗನ ಸೌರವನ್ನ ಆಶ್ವಸು ಸ್ವಾಮಿ. ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು. ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡು. ಅವ್ರು ಹೋಗೋಣ ಮರಣಗಳನ್ನ ಕಾಯ್ದು ಕಾಪಾಡು ಸ್ವಾಮಿ. ನಿನ್ನ ನೀತಿಯ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಜಗದೀಶ್ ರೆಡ್ಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರಿಗಾಗಿರ್ತಕ್ಕಂಥ ಅಪಾಯದಿಂದ ತಪ್ಪಿಸಿದಿ ಕರ್ತನೆ. ಈಗ ನಿನ್ನ ಕೃಪೆ ಬೇಡುತ್ತೇವೆ ಸ್ವಾಮಿ. ಅವರ ಕಾಲು ಸಂಪೂರ್ಣವಾಗಿ ವಾಸಿ ಆಗುವಂತೆ, ಅವರ ಬಾಧೆ ಸಂಪೂರ್ಣವಾಗಿ ಗುಣ ಹೊಂದುವಂತೆ, ಯಾವುದೇ ತೊಂದರೆ ಇಲ್ಲದೆ ನಿನ್ನ ಸೇವೆ ಮಾಡುವಂತ ಸೌಭಾಗ್ಯ, ನಿನ್ನ ಆರಾಧಿಸುವಂತ ಸೌಭಾಗ್ಯ ಕೊಡಪ್ಪ. ವಿಶೇಷವಾಗಿ ಸ್ವಾಮಿ ಸಹೋದರ ಗೌತಮ್ ಅವರನ್ನ ಮುಟ್ಟಿದ್ದು ಗುಣಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವನ್ನ ಬಲಪಡಿಸು, ಚೈತನ್ಯ ಪಡಿಸು, ಯಾವುದೇ ಅಪಾಯ ತೊಂದರೆಗಳಿಂದ ತಪ್ಪಿಸು ಸ್ವಾಮಿ. ಹೃದಯಾಘಾತವಾಗಿರುವಾಗ ನೀನು ಅವ್ರನ್ನ ಸ್ವಸ್ಥಪಡಿಸು ಸ್ವಾಮಿ. ಯಾವುದೇ ಭಯವಿಲ್ಲದೆ ಬದುಕಲು ಬೇಕಾದಂತ ಸುರಕ್ಷತೆಯನ್ನು ಕೊಡು, ನೆಮ್ಮದಿಯ ಕಾಲಗಳನ್ನು ಕೊಡು. ನಿನ್ನ ನಂಬಿಕೊಂಡು ನಿನ್ನ ಆರಾಧಿಸುವಂತೆ ಪ್ರತಿ ಸಮಯದಲ್ಲಿ ಸ್ವಾಮಿ ನಿನ್ನ ನಿರಂತರವಾದಂತ ಸಂಬಂಧದಲ್ಲಿ ಅವರು ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ಜೀವಿಸುವಂತೆ, ಅವ್ರ ಕುಟುಂಬ ಮಕ್ಕಳು ನಿನ್ನಲ್ಲಿ ಭಯಭಕ್ತರಾಗುವಂತೆ ಸಹಾಯ ಮಾಡು ಸ್ವಾಮಿ. ಸ್ವಾಮಿ ನಿನ್ನ ಕೃಪೆಯಲ್ಲಿ ಕರ್ತನೆ ಪ್ರಿನ್ಸ್ ಆರೋಗ್ಯ ಪ್ರಾರ್ಥನೆ ಮಗನ ಮುಟ್ಟು ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯ ಭಕ್ತಿಯಲ್ಲಿ ಬೆಳೆಸು, ಸುಕ್ಷೇಮನ ಕೊಡು ಸ್ವಾಮಿ. ವಿದ್ಯೆ ಬುದ್ಧಿಯನ್ನು ಕೊಟ್ಟು ನಿನ್ನ ಸೇವೆ ಬೆಳೆಸ್ಕೊ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿಗೋಸ್ಕರ, ಅವ್ರ ಕುಟುಂಬ ಮಕ್ಕಳಿಗೋಸ್ಕರ, ಅವ್ರು ಮಾಡುವಂತ ಸೇವೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಪರಾಮರ್ಶು, ಆರೋಗ್ಯದಿಂದ ತುಂಬಿಸುವ ಪ್ರಾರ್ಥನೆ ವಿಜ್ಞಾಪನೆಗಳು ಆಲಿಸಿ ವರಿಷ್ಠಾರ್ಥಗಳು ನೆರವೇರಿಸಿ ನಿನ್ನ ಸೇವೆ ಬೆಳೆಸ್ಕೊ ಸ್ವಾಮಿ. ಬೀದರ್ ಶಾಲೆಗಾಗಿ ಸೇವೆಗಾಗಿ ಪ್ರಾರ್ಥನೆ ಸ್ವಾಮಿ. ನಿನ್ನ ಸೇವೆ ಅಭಿವೃದ್ಧಿ ಹೊಂದಲಿ, ಶಾಲೆಯ ಸಮಸ್ಯೆಗಳು ಪರಿಹಾರವಾಗಲಿ, ಇನ್ನು ಹೆಚ್ಚಿನ ಮಕ್ಕಳು ಬಂದು ಸೇರಿಕೊಂಡು ಶಾಲೆ ಉಜ್ವಲವಾಗಲಿ. ಎಲ್ಲಾ ಶಾಲೆಗಳು ಸ್ವಾಮಿ ಉನ್ನತವಾದಂತ ಮಟ್ಟವನ್ನು ಮುಟ್ಟಲಿ.
ನೀತಿಯನ್ನು ಸಾಧಿಸಲಿ, ನಿತ್ಯ ರಾಜ್ಯಕ್ಕಾಗಿ ಸ್ವಾಮಿ ಅನೇಕ ಆತ್ಮಗಳನ್ನು ಸಿದ್ಧಪಡಿಸುವಲ್ಲಿ ಸ್ವಾಮಿ ಉನ್ನತವಾದಂತ ಸೇವೆ ಮಾಡ್ಲಿಕ್ಕಾಗುವಂತೆ ಕಾರ್ಯ ಮಾಡಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಕರ್ತನ ಕೃಪೆ ಬೇಡ್ತೇನೆ. ಪದ್ಮಮ್ಮ ಅವ್ರನ್ನ ಮುಟ್ಟಪ್ಪ ಗುಣಪಡಿಸು. ಅವ್ರ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ಜ್ಞಾನ ಕೊಡು, ತಿಳುವಳಿಕೆ ಕೊಡು. ಆ ತಾಯಿಯನ್ನ ಸಂರಕ್ಷಿಸುವಂತ ಶಕ್ತಿ ಕೊಡು ಸ್ವಾಮಿ. ಆ ತಾಯಿಗೆ ತಮ್ಮ ಮಕ್ಕಳ ಪ್ರೀತಿ ದೊರೆಯುವಂತೆ ಕೃಪೆ ತೋರು ಸ್ವಾಮಿ. ಕೃಪೆಯಲ್ಲಿ ಕರ್ತನೆ ಚಂದ್ರಿಕಾ ಸಹೋದರಿಯನ್ನ ಆಶ್ರು ಸ್ವಾಮಿ. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಪರಿಹರಿಸು. ಅವರ ಸಮಾಧಾನದಿಂದ ಬದುಕುವಂತೆ ಕಾರ್ಯ ಮಾಡು. ನಿನ್ನ ದೂತರನ್ನ ಕಳಿಸ್ಕೊಡು. ಅಲ್ಲಿರ್ತಕ್ಕಂಥ ಸೈತಾನನನ್ನ ಹೊರಗೆ ಹಾಕು. ಮನಸ್ಸನ್ನ ಸಮಾಧಾನ ಪಡಿಸು. ಎಲ್ಲರೂ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬದುಕಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಶೋಭಾನ ಯಶವಂತವ್ರಿಗೂ ಪ್ರಾರ್ಥನೆ ಗುಣಪಡಿಸು. ಗುಣಮವ್ರನ್ನ ಮುಟ್ಟಿ ಗುಣಪಡಿಸು. ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಎಲ್ಲಾ ಕರ್ತವ್ಯನಿಗಿಸಿ ಕಾಪಾಡ ರಾಜ. ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ ನಿನ್ನ ಕೃಪಾಸ್ತಿನ ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊ. ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಾಗ ಪವಿತ್ರಾತ್ಮ ದೇವರು ಸ್ವಾಮಿ ಪ್ರತಿಯೊಬ್ಬರನ್ನ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಮ್ಮ ಪ್ರಾರ್ಥನೆಗಳು ನಿನ್ನ ಸನ್ನಿಧಾನಕ್ಕೆ ಮುಟ್ಟಲಿ ಸ್ವಾಮಿ. ವಿಶೇಷವಾಗಿ ನಾನು ಕುಟುಂಬ ಮಕ್ಕಳನ್ನು ಆಶ್ರಯಿಸು ತಂದೆ. ಆರೋಗ್ಯದಿಂದ ತುಂಬಿಸಿ ಎಲ್ಲ ಕೊತ್ತಂಗಿ ಸುಕ್ಕಿಯನ್ನಿಂದ ತಪ್ಪಿಸು. ಸೈತಾನ ಲಯಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡುವಂತ ಸೇವೆಯಲ್ಲಿ ಜಯವನ್ನು ಶುಭವನ್ನು ಅನುಗ್ರಹಿಸು ಸ್ವಾಮಿ. ಕರ್ತನೆ ಮನೆ ಮಾಡಬೇಕಾಗಿರುವುದರಿಂದ ನಮಗೆ ಸಹಾಯ ಮಾಡಿ ಉತ್ತಮವಾದಂತ ಮನೆಯನ್ನು ಒದಗಿಸಿಕೊಡು. ಒಳ್ಳೆಯ ಸೇವೆ ಮಾಡಲು ಅನುಕೂಲವನ್ನು ಒದಗಿಸಿಕೊಡು. ಎಲ್ಲ ಬಾಧೆ ಶೋಧನೆಗಳನ್ನ ದೂರ ಮಾಡು. ಬೇಕಾದಂತೆ ಎಲ್ಲ ಸಹಾಯಗಳನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಸೇವೆಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಡು. ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸ್ಕೊ ರಾಜ. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಜೀವಿತನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತಿನಿಂದ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿ ಐಕ್ಯತೆಯು ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸುವಂತ, ನಿನ್ನನ್ನು ಆರಾಧಿಸುವಂತ, ನಿನ್ನಲ್ಲಿ ಭಯಭಕ್ತರಾಗಿ ಜೀವಿಸುವಂತ ಎಲ್ಲಾ ಮಕ್ಕಳ ಸಂಗಡ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿನ್ನ ಮಂದಿ ಕುಟುಂಬ ಮಕ್ಕಳ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಪ್ರೈಸ್ ಗಾಡ್. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಕೂಡಿ ದೇವರನ್ನ ಘನಪಡಿಸುವಂತೆ ತಾವೆಲ್ಲರೂ ದೇವರ ಸೇವೆಯಲ್ಲಿ ಭಾಗಿಗಳಾದದ್ದು